ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ನಮ್ಮನ್ನೇ ನಾವು ಬಲಿಯಾಗಿ ಅರ್ಪಿಸುತ್ತಾ ಈ ಹಾಡನ್ನಾಡಿ ದೇವರನ್ನು ಮಹಿಮೆ ಪಡಿಸೋಣ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ನನ್ನ ಹೃದಯವೆಂಬ ಯಜ್ಞವೇದಿಯಿಂದ, ನನ್ನ ಹೃದಯವೆಂಬ ಯಜ್ಞವೇದಿಯಿಂದ ನಾ ಸಮರ್ಪಿಸುವೆ ಸ್ತುತಿ ಸ್ತೋತ್ರದ ಯಜ್ಞ ಬಲಿಯ. ನಾ ಸಮರ್ಪಿಸುವೆ ಸ್ತುತಿ ಸ್ತೋತ್ರದ ಯಜ್ಞ ಬಲಿಯ. ಆರಾಧನೆ ಆರಾಧನೆ ಉನ್ನತಾನೇ ಆರಾಧನೆ 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 ಉನ್ನತಾನೇ ಆರಾಧನೆ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ಓರಲಾದ ಶಿಲುಬೆಯನು ನನಗಾಗಿ ಒತ್ತೆ ನೀನು. ಕೈ ಕಾಲ್ಗಳಲ್ಲಿ ಮೊಳೆ ಜಡಿಸಿಕೊಂಡೆ ನನ್ನ ಪ್ರೀತಿಸಲು ಎಲ್ಲ ಸಹಿಸಿಕೊಂಡೆ. ಕೈ ಕಾಲ್ಗಳಲ್ಲಿ ಮೊಳೆ ಜಡಿಸಿಕೊಂಡೆ ನನ್ನ ಪ್ರೀತಿಸಲು ಎಲ್ಲ ಸಹಿಸಿಕೊಂಡೆ. ಆರಾಧನೆ ಆರಾಧನೆ ಅತಿಶಯನೇ ಆರಾಧನೆ 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 ಅತಿಶಯನೇ ಆರಾಧನೆ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ನಿನ್ನ ಪಾದಪೀಠದಿ ನಾ ಮೊಣಕಾಲೂರಿ ಅರ್ಪಿಸುವೆ ಯೇಸು ಒಂದನೇ ಬಲಿಯ. ನನ್ನ ಹೃದಯವೆಂಬ ಯಜ್ಞವೇದಿಯಿಂದ, ನನ್ನ ಹೃದಯವೆಂಬ ಯಜ್ಞವೇದಿಯಿಂದ ನಾ ಸಮರ್ಪಿಸುವೆ ಸ್ತುತಿ ಸ್ತೋತ್ರದ ಯಜ್ಞ ಬಲಿಯ. ನಾ ಸಮರ್ಪಿಸುವೆ ಸ್ತುತಿ ಸ್ತೋತ್ರದ ಯಜ್ಞ ಬಲಿಯ. ದೇವರೇ, ಹೌದು ಕರ್ತನೆ ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ನಿನ್ನ ಪಾದಪೀಠದಿ ನಾವೆಲ್ಲ ಬಂದಿದ್ದೇವೆ ಕರ್ತನೆ ಅಪ್ಪ. ಹೌದು ಕರ್ತನೆ ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ನಿನ್ನ ಪಾದಪೀಠದಲ್ಲಿ ಬಂದು ಕೂತು ನಿಮ್ಮನ್ನು ಆರಾಧಿಸುವಂತೆಯೂ ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ ಕರ್ತನೆ ಅಪ್ಪ, ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮಗೋಸ್ಕರ ಕರ್ತನೆ ಅಪ್ಪ, ಓರಲಾರದ ಶಿಲುಬೆಯಲ್ಲಿ ಕರ್ತನೆ ಅಪ್ಪ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ಅಪ್ಪ ನಿಮ್ಮ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ರಲ್ಲ ಅಪ್ಪ ಕರ್ತನೆ. ನಿಮಗಾಗಿ ನಾವೇನು ಮಾಡಲಿಲ್ಲವಪ್ಪ. ಹೌದು ಕರ್ತನೆ ಅಪ್ಪ,
ಅಪ್ಪ ನಮ್ಮನೆ ನಾವು ಸಮರ್ಪಿಸುತ್ತಾ, ನಮ್ಮನೆ ನಾವು ಅಪ್ಪ ಬಲಿಯಾಗಿ ನಿಮ್ಮ ಮುಂದೆ ಅಪ್ಪ ಹರಕೆ ಮಾಡುತ್ತಾ, ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತಾ ಅಪ್ಪ, ಹೌದು ಪ್ರಭೇಶ್ವೇ, ಈ ಒಂದು ಆರಾಧನೆ ಆಡುವಂತೆಯೇ ಕರ್ತನೆ ಅಪ್ಪ, ನೀವು ಕೊಟ್ಟಿರೋ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ನೀವು ಕೊಟ್ಟಿರುವಾದ ಅಪ್ಪ ಈ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ದೇವರೇ ಅಪ್ಪ, ಮುಂದಿನ ಸಮಯದಲ್ಲಿ ಕೂಡ ಕರ್ತನೆ ನಿನ್ನ ಒಂದು ಮಹಿಮೆ ಕರ್ತನೆ, ನಿನ್ನ ಒಂದು ಪ್ರಸನ್ನತೆ ಕರ್ತನೆ ಪ್ರತಿಯೊಬ್ಬ ಹೃದಯಗಳನ್ನು ಮುಟ್ಟಬೇಕರ್ತನೆ, ಪ್ರತಿಯೊಬ್ಬ ಹೃದಯಗಳು ತೆರೆಯಬೇಕರ್ತನೆ. ಪ್ರತಿಯೊಬ್ಬರು ಕೂಡ ಕರ್ತನೆ ಅಪ್ಪ ತಮ್ಮನ್ನೇ ತಾವು ಮರೆತು ಕರ್ತನೆ ಅಪ್ಪ, ಪರಲೋಕದಲ್ಲಿ ಕರ್ತನೆ ಅಪ್ಪ ದೇವದೂತರು ಆರಾಧಿಸುವಾಗಿ ಕರ್ತನೆ ನಮ್ಮನ್ನೇ ನಾವು ಮರೆತು ಕರ್ತನೆ ಅಪ್ಪ ನಿಮ್ಮನ್ನೇ ಆರಾಧಿಸುವಂತೆ ಕರ್ತನೆ, ನಿಮ್ಮನ್ನೇ ಘನಪಡಿಸುವಂತೆ ಕರ್ತನೆ ಅಪ್ಪ. ಮುಂದಿನ ಸಮಯದಲ್ಲಿ ಕರ್ತನೆ ಸಹಾಯ ಮಾಡು, ಕಾರ್ಯ ಮಾಡು, ಬಲಪಡಿಸು. ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ತಂದೆ, ಆಮೇನ್ ಆಮೇನ್. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಜೊತೆ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಜೊತೆ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಹೇಳೋಣ, ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಕೆಂಪು ಸಮುದ್ರವು ಎದುರಾದರೂ, ಫರೋನ ಸೇನೆ ಹಿಂದಟ್ಟಿದರು, ಯೆರಿಕೋ ಕೋಟೆಯು ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರ ಎಲ್ಲರೂ ಸೇರಿ ಹೌದು ಕರ್ತನೆ, ಫರೋನ ಸೇನೆ ಎಷ್ಟೇ ಬಲವಿದ್ದರು, ಯೆರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು, ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ವಾಯ್ತರದೋಣ, ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಪಾಲಿಸೋದಿಲ್ಲ, ಸೈತಾನ ತಲೆಯ ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಪಾಲಿಸೋದಿಲ್ಲ, ಸೈತಾನ ತಲೆಯ ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವವರೆಗೆ. ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಪಾಲಿಸೋದಿಲ್ಲ, ಸೈತಾನ ತಲೆಯ ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ, ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಆಮೆನ್. ಜಯಘೋಷ ಮಾಡುತ್ತಾ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಜಯವು
ದೇವರು, ನಮ್ಮ ಸಭೆಗಾಗಿ ಯುದ್ಧ ಮಾಡುವ ದೇವರು. ಸೇನೆಗಳ ಕರ್ತನು ಇಮ್ಮಾನುವೇಲನು, ಸಂರಕ್ಷಣೆ ಬರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಜಯಘೋಷ. ಸೋಲಿಲ್ಲ ನನಗೆ ಸೋಲಿಸುವೆ, ಯುದ್ಧವು ಯೇಸುವುದೇ. ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗೆ ಎದುರಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯ ಜಜ್ಜಿದ ಯೇಸು ನಾಮದಲ್ಲಿ ವಾಸ ಮಾಡುತ್ತಿರುವನು. ನನಗೆ ಎದುರಾದ ಆಯುಧಗಳು, ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯ ಜಜ್ಜಿದಾತನು ನನ್ನಲ್ಲಿ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ, ಜಯವು ಜಯ ನನಗೆ. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ, ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಯುದ್ಧ ಮಾಡುವ ದೇವರಿಗೆ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ಎದ್ದನಲ್ಲ ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು. ಸೈತಾನ ಶಕ್ತಿಯ ತುಳಿದಾಕಲು. ಎದ್ದನಲ್ಲ ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು. ಸೈತಾನ ಶಕ್ತಿಯ ತುಳಿದಾಕಲು. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು ನೀ, ಎಂದು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಎಂದು ನೀವಾಗಿರು. ರಾಜನೇ ಬಂದು ವಾಸಿಸು ನೀ, ಇಂದು ನಾನಲ್ಲ ಎಂದು ನೀವಾಗಿರು. ರೋಗವನ್ನು ನೀಗಿಸಿ, ಭೂತಗಳ ಓಡಿಸಿ, ಬಂಧನವನ್ನೆಲ್ಲ ವಿಮೋಚಿಸಲು, ಕುರುಡರು ಕುಂಟರು ಕಿವುಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜ್ಯವ. ರೋಗವನ್ನು ನೀಗಿಸಿ, ಭೂತಗಳ ಓಡಿಸಿ, ಬಂಧನಗಳೆಲ್ಲ ವಿಮೋಚಿಸಲು, ಕುರುಡರು ಕುಂಟರು ಕಿವುಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜ್ಯವ. ಯೇಸುವೇ ನನ್ನಲ್ಲೇ ವಾಸಿಸು, ಎಂದು ನಾನಲ್ಲ. ಹೇಳೋಣ ಬಾಯಿ ತೆರೆದು, ಓ ಕರ್ತನು ನಿನ್ನೊಳಗಿರುವುದಾದರೆ, ದೇವರ ಪವಿತ್ರಾತ್ಮನು ನಿನ್ನೊಳಗಿರುವುದಾದರೆ, ಯಾವ ಸೋಲು ನಿನ್ನನ್ನು ಮುಟ್ಟುವುದಿಲ್ಲ, ಯಾವ ಮಂತ್ರ ನಿನ್ನನ್ನು ಮುಟ್ಟುವುದಿಲ್ಲ. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಎಂದು ನೀನಾಗಿರು. ಓ ರಾಜನೇ ಬಂದು ವಾಸಿಸು ನೀ, ಎಂದು ನಾನಲ್ಲ ಎಂದು ನೀವಾಗಿರು. ಭಯವೆಲ್ಲ ಮಾರ್ಪಡಿಸಿ, ನಿರಾಸೆ ನೀಗಿಸಿ, ಕುಣಿಯುತ್ತ ನಿತ್ಯ ವಾಸಿಸುವ. ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು, ಮೆಸಿಯ ರಾಜ ನಮಗಾಗಿ. ಭಯವೆಲ್ಲ ಮಾರ್ಪಡಿಸಿ, ನಿರಾಶೆ ನೀಗಿಸಿ, ಕುಣಿಯುತ್ತ ನಿತ್ಯ ವಾಸಿಸುವ. ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು, ಮೆಸಿಯ ರಾಜ ನಮಗಾಗಿ. ಯೇಸುವೇ ನನ್ನಲ್ಲೇ
ಬಾಯಿ ತೆರೆದು ಆರಾಧನೆ ಮಾಡಿ. ದೇವರೇ, ನನ್ನೊಳಗೆ ವಾಸಿಸು, ನನ್ನೊಳಗೆ ಬಾ ಕರ್ತನೆ, ನೀ ನನ್ನೊಳಗೆ ಬಾ ಸ್ವಾಮಿ. ನೀ ನನ್ನೊಳಗೆ ಬರುವುದಾದರೆ ಯಾವಾಗಲೂ ನಡೆಯುತ್ತದೆ. ಓ, ನೀ ನನ್ನೊಳಗೆ ಬರುವುದಾದರೆ ಭೂತಗಳು ಓಡಿ ಹೋಗುತ್ತದೆ. ನೀನು ನನ್ನೊಳಗೆ ಬರುವುದಾದರೆ ಮಂತ್ರ ತಂತ್ರಗಳು ಫಲಿಸುವುದಿಲ್ಲ ಕರ್ತನೆ. ಓ, ನೀ ನನ್ನೊಳಗೆ ಬಾ ಎಂಬುದಾಗಿ ಬಂದು ವಾಸಿಸು ನೀ, ಎಂದು ನಾನಲ್ಲ, ಎಂದು ನೀನಾಗಿರು. ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು. ಅತಿ ಪ್ರೀತಿ, ಅತಿ ಶಕ್ತಿ ನನ್ನಯ ಜೀವಿತದಿ, ಅತಿ ಶಕ್ತಿ, ಅತಿ ಶಕ್ತಿ ನನ್ನಯ ಜೀವಿತದಿ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಆರಾಧಿಸುವೆ ಪೂರ್ಣ ಮನಸ್ಸಿನಿಂದ, ಆರಾಧಿಸುವೆ ಪೂರ್ಣ ಶಕ್ತಿಯಿಂದ. ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಾಜನು. ಹಾಲೆಲೂಯಾ, 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 ಹಾಲೆಲೂಯಾ. ರಾಜನೇ, 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 ರಾಜನೇ. ಈಶ್ವರ ದೃಷ್ಟಿ ನೋಡುತ್ತಾ ಆರಾಧನೆ, 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 ಆರಾಧನೆ. ನೀನೇ ನನ್ನ
ಓ ನನಗೆ ಬೆಳಕನ್ನು ಕೊಡುವುದಕ್ಕಾಗಿ, ನನ್ನ ದೀಪವನ್ನು ಹಚ್ಚಿಸಿ ಉರಿಯುವಂತೆ ಮಾಡುವುದಕ್ಕಾಗಿ ನಿನಗೆ ಆರಾಧನೆ ಮಾಡ್ತೇನೆ ಎಂಬುದಾಗಿ. ಹೇಳಿ ಕರ್ತನೇ, ನನ್ನ ದೀಪ ಹಾರಿ ಹೋಗ್ಲಿಕ್ಕೆ ಬಿಡದೆ, ದೀಪಾರತಿಯಲ್ಲಿ ಎಣ್ಣೆಗಳು ಇರುವಂತೆ, ನನ್ನ ಬೆಳಕು ಪ್ರಕಾಶಿಸ್ಲಿಕ್ಕಾಗುವಂತೆ, ನನ್ನ ಮನೆ ಪ್ರಕಾಶಿಸ್ಲಿಕ್ಕಾಗುವಂತೆ, ನನ್ನ ಸಭೆ ಪ್ರಕಾಶಿಸ್ಲಿಕ್ಕಾಗುವಂತೆ, ನನ್ನ ಜೀವಿತ ಪ್ರಕಾಶಿಸ್ಲಿಕ್ಕಾಗುವಂತೆ, ನನ್ನ ಮಕ್ಕಳು ಪ್ರಕಾಶಿಸ್ಲಿಕ್ಕಾಗುವಂತೆ ಓ ಯೇಸುವೇ, ಓ ನನ್ನ ದೀಪವನ್ನು ಹಚ್ಚಿಸಿ ಉರಿಸುವುದಕ್ಕಾಗಿ ನಿಮ್ಮನ್ನು ಆರಾಧನೆ ಮಾಡ್ತೇನೆ ಕರ್ತನೇ. ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕು. ಯಶ್ ಕರ್ತನೇ, ಅಯ್ಯ ನಾನು ಸುಖವಾಗಿರಬೇಕೆಂದು ನಾವು ನಿಮ್ಮನ್ನು ಸ್ತುತಿಸಬೇಕೆಂಬುದು ಓ ಹೆಸರು ಹಿಡಿದು ಕರೆದಿರುವುದಕ್ಕಾಗಿ ಸ್ತೋತ್ರ. ಓ ಕರೆದಂತ ದೇವರನ್ನು ಪ್ರಕಾಶಗೊಳಿಸಲಿಕ್ಕೂ, ಕರೆದಂತ ದೇವರ ಮಹಿಮೆಯನ್ನು ಓ ಮೇಲೆ ಎಚ್ಚಲಿಕ್ಕಾಗುವಂತೆ, ಈ ಲೋಕದ ಎಲ್ಲ ಶಕ್ತಿಗಳನ್ನು ಜಯಿಸಿ ನಿಲ್ಲಿಕ್ಕಾಗುವಂತೆ ಕರ್ತನೆ ಓ ದೇವರೇ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿದು
ಕರ್ತನೆ. ನಾವು ಬಾಯಿಂದ ಅರಿಕೆ ಮಾಡಿಕೊಳ್ಳೋಣ. ಹೌದು ಸ್ವಾಮಿ, ಅಯ್ಯ ನನ್ನ ಉಸಿರಿರುವ ದಿನವೆಲ್ಲ ಅಪ್ಪ ನಿಮ್ಮನ್ನು ನಾವು ಆರಾಧನೆ ಮಾಡ್ತೇವೆ ಸ್ವಾಮಿ. ನಿನ್ನ ಕೃಪೆಯಿಂದ, ನಿನ್ನ ಕನಿಕರದಿಂದ, ನಿನ್ನ ಮಹಿಮೆಯಾಗಿ ಜೀವಿಸಲಿಕ್ಕಾಗುವಂತೆ ಆ ಪವಿತ್ರಾತ್ಮನ ಶಕ್ತಿಯನ್ನು, ಆ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ಎಂಬುದಾಗಿ ನಿಮಗೆ ನಾವು ಆರಾಧನೆ ಮಾಡ್ತೇವೆ. ಓ ನಮಗಾಗಿ ಪ್ರಾಣ ಕೊಟ್ಟ ದೇವರು, ನಮಗಾಗಿ ರಕ್ತ ಸುರಿಸಿದ ದೇವರು, ಅಪ್ಪ ನಮಗೆ ನಿತ್ಯ ಜೀವ ಕೊಡಲಿಕ್ಕೋಸ್ಕರ ಪರಲೋಕದ ಮಹಿಮೆಯನ್ನು ತ್ಯಜಿಸಿಕೊಂಡು ಈ ಭೂಲೋಕಕ್ಕೆ ದಾಸನಾಗಿ ಬಂದಂತ ದೇವರೇ, ನಿಮ್ಮನ್ನು ನಾವು ಆರಾಧನೆ ಮಾಡ್ತೇವೆ ಸ್ವಾಮಿ. ಓ ನಿನ್ನ ಪವಿತ್ರ ರಕ್ತದಲ್ಲಿ ನಮ್ಮನ್ನು ತೊಳೆದಿರುವುದಕ್ಕಾಗಿ ನಿಮ್ಮನ್ನು ಆರಾಧನೆ ಮಾಡ್ತೇವೆ. ನಿನ್ನ ಪವಿತ್ರ ರಕ್ತದಲ್ಲಿ ನಮ್ಮನ್ನು ಶುದ್ಧ ಜನಾಂಗ ಮಾಡುವುದಕ್ಕಾಗಿ ನಿಮ್ಮನ್ನು ಆರಾಧನೆ ಮಾಡ್ತೇವೆ. ಅಪ್ಪ ನೀನು ಜೀವಂತನಾಗಿ ಎದ್ದು ಬಂದು ಓ ಪರಿಶುದ್ಧಾತ್ಮನೆ ತಂದ ಬಲಗಡೆಯಲ್ಲಿ ಕೂತುಕೊಂಡು ಓ ನಮ್ಮನ್ನು ನೋಡುತ್ತಿರುವ ದೇವರು, ನಮಗಾಗಿ ಪ್ರಾರ್ಥಿಸುವ ದೇವರು, ನಮ್ಮ ಸಹಾಯಕ್ಕಾಗಿ ಬರುವ ದೇವರು, ನಮ್ಮ ಮುಂದೆ ಸಾಗುವ ದೇವರು, ಅಗ್ನಿಯಲ್ಲಿ ನಮ್ಮ ಜೊತೆ ಇರುವ ದೇವರು, ಮಂತ್ರಗಳಲ್ಲಿ ನಮ್ಮ ಜೊತೆ ಇರುವ ದೇವರು, ಅಪ್ಪ ನದಿಗಳಲ್ಲಿ ಜೊತೆ ಇರುವ ದೇವರು, ಸಮುದ್ರದಲ್ಲಿ ಮುಳುಗದಂತೆ ಕಾಪಾಡುವ ದೇವರು, ವೈರಿಯ ಮುಂದೆ ಗೆಲ್ಲುವಂತೆ ಮಾಡುವ ದೇವರು, ವೈರಿಗಳನ್ನು ಅಣಗಿಸುವ ದೇವರು, ಓ ವಿರೋಧಿಯನ್ನು ಸೋಲಿಸುವ ದೇವರು, ನಮ್ಮ ಮುಂದೆ ಕರ್ತನೆ ಪರರನ್ನು ಸೈನ್ಯ ಮುಂದೆ ಹೋಗುವಂತೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ನಮ್ಮ ಜೊತೆಯಲ್ಲಿ ಇದ್ದು ನಡೆಸುವ ದೇವರು, ಓ ನಮ್ಮ ಜೊತೆಯಲ್ಲಿರುವ ದೇವರು, ನಮ್ಮೊಳಗೆ ಇರುವ ದೇವರು ಕರ್ತನೆ. ನಿನ್ನ ಮುಂದೆ ಎಲ್ಲ ಪರ್ವತಗಳು, ಎಲ್ಲ ಬೆಟ್ಟಗಳು, ಎಲ್ಲ ಕರ್ತನೆ ಮಂತ್ರಗಳು, ಎಲ್ಲ ತಂತ್ರಗಳು, ಎಲ್ಲ ಸೋಲುಗಳು, ಎಲ್ಲ ರೋಗಗಳು, ಎಲ್ಲ ವ್ಯಾಧಿಗಳು, ಕೆಲಸವಿಲ್ಲದ ಸಂದರ್ಭಗಳು, ಓ ಎಲ್ಲ ಜಿಗುಪ್ಸೆಗಳು ಯೇಸು ನಾಮದಲ್ಲಿ, ಸರ್ವಭೌಮನಾದ ಯೆಹೋವನ ನಾಮದಲ್ಲಿ ಓ ಪರ್ವತ ಮೇಣದಂತೆ ಕರಗಿದಂತೆ ಎಲ್ಲ ಕರಗಿ ಬಿಟ್ಟು ನೀರಾಗಿ ಬಿಟ್ಟು ತೊಲಗಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರವಾದ ರಕ್ತದಲ್ಲಿ ಶುದ್ಧ ಜನಾಂಗವಾಗಿ, ನಿಷ್ಕಳಂಕ ಶುದ್ಧ ಕನ್ನಿಕೆಯಾಗಿ, ಸುಕ್ಕು ಕಳಂಕವಿಲ್ಲದ ಪರಿಶುದ್ಧ ಕನ್ನಿಕೆಯಾಗಿ ಸಭೆಯನ್ನು, ಸಭಾ ಪಾಲಕರನ್ನು, ಓ ಸಭಾ ಪಾಲಕರ ಕುಟುಂಬವನ್ನು, ದೇವಜನರ ಕುಟುಂಬ ಚಿಕ್ಕವರು ದೊಡ್ಡವರನ್ನು ದೇವರೇ ನೀನು ಶುದ್ಧಿ ಮಾಡಿ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಕಟ್ಟುಗಳು ನೀನು ಒಡೆದಾಕಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ರೋಗಗಳು ಸೌಖ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಂಬಿದರೆ ದೇವರ ಮಹಿಮೆ ಕಾಣುವಂತೆ ಅನೇಕರಿಗೆ ನಂಬಿಕೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡಿ. ಅಪ್ಪ ನಮ್ಮನ್ನು ನಾವು ನಿನ್ನ ಪಾದದಲ್ಲಿ ತಗ್ಗಿಸಿಕೊಳ್ತೇವೆ ಕರ್ತನೆ. ನಿನ್ನ ಮುಂದೆ ಪರ್ವತವೇ ಕರಗಿ ಹೋಗುವಾಗ ನಮಗಿರುವ ಕಣ್ಣೀರು, ಸೋಲು ಅದು ಯಾವುದು ದೊಡ್ಡದಲ್ಲ ಕರ್ತನೆ. ನೀನೇ ದೊಡ್ಡವನಾಗಿದ್ದೀ ಸ್ತೋತ್ರ. ನೀನೇ ವಿಮೋಚಕನಾಗಿದ್ದೀ ಸ್ತೋತ್ರ. ನೀನೇ ಬಲಡ್ಡನಾಗಿದ್ದೀ ಸ್ತೋತ್ರ. ನೀನೇ ಯುದ್ಧ ಶೂರನಾಗಿದ್ದೀ ಸ್ತೋತ್ರ. ನೀನೇ ನಮ್ಮ ಅರಸನಾಗಿದ್ದೀ ಸ್ತೋತ್ರ. ನೀನೇ ನಮ್ಮ ದೇವರಾಗಿದ್ದೀ ಸ್ತೋತ್ರ. ನೀನೇ ನಮ್ಮ ಒಡೆಯನಾಗಿದ್ದೀ ಸ್ತೋತ್ರ. ಅಪ್ಪ ನಿನ್ನ ನಾಮದಲ್ಲಿ ಪ್ರತಿಯೊಂದು ಕೊರತೆಗೂ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನೀಗಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ನಾವೇ ನಿನ್ನ ಪಾದದಲ್ಲಿ ತಗ್ಗಿಸಿಕೊಳ್ತೇವೆ. ನೀನೇ ಮಹಿಮುಳ್ಳ ದೇವರೆಂಬುದಾಗಿ ಹೇಳ್ತೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಜರೇತಿನ ಯೇಸುವಿಗೆ ಒಬ್ಬರಿಗೆ ಸಲ್ಲಿಸುತ್ತಾ ತಂದೆ, ಮಗ, ಪವಿತ್ರಾತ್ಮನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ಹೊಂದಿಕೊಂಡಿದ್ದೇವೆ ಪರಲೋಕ ತಂದೆಯೇ, ആമേൻ. കർത്താവിൻ്റെ പരിശുദ്ധ നാമം ഇന്ന് ഈ പകൽക്കാലം വാഴ്ത്തപ്പെടട്ടെ. ದೇವರ ಅತಿ ಪರಿಶುದ್ಧವಾದ ನಾಮ ಈ ಹಗಲೊತ್ತು ಮಹಿಮೆ ಹೊಂದಿಕೊಳ್ಳಲಿ. അത്ഭുതകരമായ ഒരു ദിവസം ദൈവം നമുക്ക് തന്നതിനായി സ്തോത്രം. ಅದ್ಭುತಕರವಾದ ಒಂದು ದಿವಸ ಇವತ್ತು ದೇವರು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. പ്രത്യേകിച്ച് പാസ്റ്ററോട് കൂടെ, അഭിഷക്തിയോട് കൂടെ, കുടുംബത്തോട് കൂടെ, കുഞ്ഞുങ്ങളോട് കൂടെ ആയിരിക്കാൻ ദൈവം നൽകിയ അവസരത്തിനായിട്ട് സ്തോത്രം. ವಿಶೇಷವಾಗಿ ದೇವಸೇವಕರ ಜೊತೆಯಲ್ಲಿ, ದೇವಸೇವಕರ ಕುಟುಂಬದ ಜೊತೆಯಲ್ಲಿ ದೇವರ ಮಕ್ಕಳಾಗಿರುವ ನಿಮ್ಮೆಲ್ಲರೊಂದಿಗೆ ಇರಲಿಕ್ಕೆ ನನಗೆ ದೇವರ ಅವಕಾಶ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ദൈവം ഇന്ന് പകൽ നിങ്ങളെ ഓരോരുത്തരെ തൊടുവാൻ പോകുകയാണ്. ದೇವರು ಈ ಹಗಲೊತ್ತು ನಿಮ್ಮೆಲ್ಲರನ್ನು ಮುಟ್ಟಲಿಕ್ಕೆ ಹೋಗುತ್ತಾ ಇದ್ದಾರೆ. ആമേൻ, 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 ആമേൻ. ഹല്ലേലൂയ. 1-2 മിനിറ്റുകൾ പ്രാർത്ഥിച്ചാട്ടെ, അന്യ ഭാഷകളിൽ പ്രാർത്ഥിച്ചാട്ടെ. ಸ್ವಲ್ಪ ಸಮಯ ನಾವು ಅನ್ಯ ಭಾಷೆಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥಿಸೋಣ.
ಎಲ್ಲರೂ ಒಂದು ಸ್ತೋತ್ರ ಮಾಡಿ, ದೇವರೇ ನಿನ್ನ ಪ್ರಸನ್ನತೆ ಇದರ ಮಧ್ಯದಲ್ಲಿ ಬರಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಸ್ತೋತ್ರಕರ್ತನೆ, ಸ್ತೋತ್ರಕರ್ತನೆ. ಶಬ್ದವಾಗಿ പറ്റുമെങ്കിൽ നിങ്ങൾ മുഴങ്കാലിൽ മേൽ ഇരുന്നൊന്ന് പ്രാർത്ഥിച്ചാട്ടെ. ಸಾಧ್ಯವಾಗಿದ್ರೆ ಮೊಣಗಾಲೂರಿ ಮಂಡಿಯೂರಿ ಸ್ವಲ್ಪ ಸ್ತೋತ್ರ ಮಾಡಿ. ಮಂಡಿಯೂರಿ ಹಾಲೆಲೂಯ, 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 ಹಾಲೆಲೂಯ. ಓ ರಬಲರ ಶಂದಲ ರಗಮದಿ ರಿಗಬರ ವಿಕಬರ ಶಂದಲ ರಕಮದರ ಶದಲ ರಗಬ ಲಿಕಮರ ಶತಲ ರಕಮ ಬಾಬಾ. ಓ ರಿಗಮದಲ ಶಂದಲ ರಗಮದ ರಗಮ ಲಿಗಮಲರ ಶಂದಲ ರಗ. ಶಬ್ದವಾಗಿ ಎಲ್ಲರೂ ಬಾಯಿ ತೊರೆದು ಸ್ತುತಿ ಮಾಡುವ. ಈ ಸ್ತೋತ್ರದ ಮಧ್ಯದಲ್ಲಿ ಕರ್ತನು ಕಾರ್ಯ ಮಾಡುತ್ತಾರೆ. ದೇವರ ಆತ್ಮನು ಚಲಿಸುತ್ತಾರೆ. ಪವಿತ್ರ ಆತ್ಮನು ಇದರ ಮಧ್ಯದಲ್ಲಿ ಚಲಿಸಲಿಕ್ಕಾಗಿ ನನ್ನನ್ನು ಮುಟ್ಟು ಸ್ವಾಮಿ. ಓ ನನ್ನನ್ನು ಸ್ಪರ್ಶಿಸು ದೇವರೇ. ಲಗಮಲ್ಲರ ಶದಲ ರಿಗ ಬಾಬಾ ಬಾಬಾ ರಗರ ಶಗದಲ ರಗಮದಿ ರಿಗದಲ ಲಿಗಮದಲ ಶಗದಲ ആത്മമണ്ഡലം തുറക്കട്ടെ, ആത്മമണ്ഡലം തുറക്കട്ടെ. ആത്മമണ്ഡലಗಳು ತೆರೆಯಲಿ. ഓരോ വ്യക്തിയുടെയും ആത്മമണ്ഡലം തുറക്കട്ടെ. ಒಂದೊಂದು ವ್ಯಕ್ತಿಗಳಲ್ಲಿ ಆತ್ಮೀಕ ಮಂಡಲಗಳು ತೆರೆಯಲಿ. ഓരോ കുടുംബത്തിന്റെയും ആത്മമണ്ഡലം തുറക്കട്ടെ. ಒಂದೊಂದು ಕುಟುಂಬಗಳ ಆತ್ಮೀಕ ಮಂಡಲಗಳು ತೆರೆಯಲಿ. അവർ സ്വതന്ത്രമാകട്ടെ. ಓ ರೋಗಿಗಳು ಸ್ವತಂತ್ರರಾಗಲಿ. ദൈവശക്തിയാൽ അവർ നിറയപ്പെടട്ടെ. ದೇವರ ಶಕ್ತಿಯಿಂದ ತುಂಬಲ್ಪಡಲಿ. ദൈവശക്തിയാൽ അവർ മൂടപ്പെടട്ടെ. ದೇವರ ಶಕ್ತಿಯಿಂದ ಮುಚ್ಚಲ್ಪಡಲಿ. അവരെ ഞെരുക്കുന്ന, അവരെ തകർക്കുന്ന എല്ലാ പൈശാചിക കെട്ടുകളും ഉടഞ്ഞു പോകട്ടെ. ಓ ಅವರನ್ನು ನಾಶ ಮಾಡಲಿಕ್ಕೆ ನೋಡುವಂತ ಎಲ್ಲ ಸೈತಾನನ ಬಂಧನಗಳು ಬೀಚಲ್ಪಡಲಿ. ആത്മാവിൽ അന്യഭാഷകൾ ലഭിച്ചവർ അന്യഭാഷകളിൽ പ്രാർത്ഥിച്ചു തുടങ്ങി. ಓ ಅನ್ಯ ಭಾಷೆಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರುವಾಗ ದೇವರು ಕಾರ್ಯ ಮಾಡುತ್ತಾರೆ. ರಗಮದಲರ ಶಂದಲ ರಗಮ ರಿಕಬರ ಶಚರ ನಿಗಮಲರ ಶಂದಲ ರಗಮದಿ ರಿಗಬ ದಿಗದಲರ ಶಗದಲ ರಗಮದಲ ರಗಮದಿ ರಿಗದ ರಗವ ಶಗದಲ ರಗಮ ഇതിനകത്ത് ചിലരെ ദൈവം ഒരു ഉണർവിന് വേണ്ടി എഴുന്നേൽപ്പിക്കുന്നു. ಓ ನಿಮ್ಮನ್ನು ಅನೇಕರನ್ನು ಉಜ್ಜೀವನಕ್ಕಾಗಿ ದೇವರು ಎಬ್ಬಿಸ್ತಾ ಇದ್ದಾರೆ. വലിയ ഉണർവിന് വേണ്ടി ചിലർ ഇതിനകത്ത് എഴുന്നേൽപ്പിക്കുന്നു. ಒಂದು ಉಜ್ಜೀವನಕ್ಕಾಗಿ ದೇವರು ಕೆಲವರನ್ನು ಎಬ್ಬಿಸ್ತಾ ಇದ್ದಾರೆ. ഇതിനകത്ത് ചിലരെ ദൈവം ഉണർവിന് വേണ്ടി എഴുന്നേൽപ്പിക്കുന്നു. ಕೆಲವರನ್ನು ಉಜ್ಜೀವನಕ್ಕಾಗಿ ಎಬ್ಬಿಸ್ತಾ ಇದ್ದಾರೆ. ഓരവൽ ഘടകതലം ചലകതലം തൂരികടകൽ ഘടക. ദൈവം അയക്കുന്ന വലിയ ചില ചലനങ്ങൾ ഇതിന് നടുവിൽ വെളിപ്പെടാൻ പോകുകയാണ്. ಓ ದೇವರು ಕಳಿಸುವ ಆತ್ಮನ ನಡೆಸುವಿಕೆ ಇದರ ಮಧ್ಯದಲ್ಲಿ ಚಲಿಸುತ್ತಾ ಇದೆ. വലിയ ദൈവശക്തി ഇതിനകത്ത് വ്യാപരിക്കുന്നു. ಓ ದೊಡ್ಡ ದೇವರ ಶಕ್ತಿ ಇದರಲ್ಲಿ ಪ್ರಕಟವಾಗುತ್ತದೆ. ജനം സ്വതന്ത്രമാകുന്നു. ಓ ಜನರು ಸ್ವತಂತ್ರರಾಗಲಿ. യേശുവിന്റെ നാമത്തിൽ ജനത്തെ ഫ്രീ ആക്കി പ്രാർത്ഥിക്കുന്നു. ಓ ಯೇಸುವಿನ ನಾಮದಲ್ಲಿ ಜನರನ್ನು ಸ್ವತಂತ್ರರಾಗಿ ಮಾಡುತ್ತಾರೆ. ಹಾಲೆಲೂಯಾ. ರಗಮದರ ಶದಲ ರಗಬದಿ ರಿಗಬದರ ಶಗಬಲರ ಶಂದಲ ರಗಮದಿ ರಿಗಬ ರಿಗರ ರಗಂ ದಾಲ ರಿಗದಂ ಥಾಲ ರಿಗಬದಾರ ಶಗದಂ ಥಾಲ ಊ ರಬ್ಬ ರಾಶ ದಾಲ ರಿಗ ಬಾದ ರಿಗದಂ ದಾಲ ರಿಗದ ರಾಬ ದರಗ ಲಾಕ ಬಾರ ಶಂಧ ಲಾರ ಧೀರ ದಾಬ ಧೀರಗ ದಂದ ಲಾಬ ಧೀರೆ ಖಂದ ಲಾರ ಬಾರ ಶಂಧ ಲಾರ ಖಾಬ ಊರಿ ಖಾಬಾರ ಶಂಧ ಲಾರ ಖಾಬಾರ ಶಚ ಲಾರ ಖಾಬಾಬ. ಓ ವಂದನೆ 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 ವಂದನೆ. മഹിമേ 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 രാജാവേ മഹിമേ രാജാവേ. ജനത്തെ അനുഗ്രഹിക്കുന്നു, ജനത്തെ അനുഗ്രഹിക്കുന്നു യേശുവിൻ നാമത്തിൽ. ಜನರನ್ನು ಆಶೀರ್ವದಿಸುತ್ತೇನೆ, ಜನರನ್ನು ಆಶೀರ್ವದಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್. ಹಲ್ಲೆಲೂಯಾ. ഹല്ലേലൂയ. കുളിതുകൊള്ളണം. പരിശുദ്ധാത്മാവ് ഇന്ന് നിങ്ങളോട് സംസാരിക്കാൻ ആഗ്രഹിക്കുന്ന ഒരു തിരുവചനം നിങ്ങൾ കേൾക്കുക. ಪವಿತ್ರಾತ್ಮನು ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತಹ ಒಂದು ವಾಕ್ಯ ಭಾಗ ತೆಗೆದುಕೊಳ್ಳಿರಿ. അപ്പോസ്തല പ്രവൃത്തികൾ 1-ാം അധ്യായം അതിന്റെ 4-ാമത്തെ വാക്യവും 8-ാമത്തെ വാക്യവും മതി. ಅಪೊಸ್ತಲನ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಾಕ್ಯ ಮತ್ತು 8ನೇ ವಾಕ್ಯ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ
ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ വാഗ്ദാനಕ್ಕೆ കാതുകൊണ്ടിരി ಎಂದು ಅಪ್ಪಣೆ ಕೊಟ್ಟನು. യേശു കർത്താവ് ഉയർത്തെഴുന്നേറ്റ ശേഷം തൻ്റെ ശിഷ്യന്മാരോട് പറയുകയാണ്, നിങ്ങൾ യെരൂശലേമിൽ നിന്ന് വാങ്ങിപ്പോകരുത്. ಯೇಸು ಕ್ರಿಸ್ತನು ಪುನರುದ್ಧಾನ ಹೊಂದಿದ ಮೇಲೆ ತನ್ನ ಶಿಷ್ಯರುಗಳಿಗೆ ಹೇಳುತ್ತಾರೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬಾರದು, നിങ്ങൾ ഇവിടെ തന്നെ പാർക്കണം, ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ, നിങ്ങൾ എങ്ങും പോകരുത്, ನೀವು ಎಲ್ಲಿ ಹೋಗಬೇಡ. നിങ്ങൾക്കൊത്തിരി വാഗ്ദത്തങ്ങളുണ്ട്, നിങ്ങൾക്കൊത്തിരി ദൂതുകളുണ്ട്, നിങ്ങൾക്കൊത്തിരി അധികാരങ്ങളുണ്ട്, പക്ഷേ നിങ്ങൾ ഇവിടെ തന്നെ ഇരിക്കണം. ನಿಮಗೆ ಅನೇಕ ವಾಗ್ದಾನಗಳಿದೆ, ನಿಮಗೆ ಅನೇಕ ಸಂದೇಶಗಳಿದೆ, ನಿಮಗೆ ಅನೇಕ ಅಭಿಷೇಕಗಳಿದೆ. ಆದ್ದರಿಂದ ನೀವು ಇಲ್ಲೇ ಕಾದುಕೊಂಡಿರುವರಾಗಿರಿ, നിങ്ങൾ ഇവിടെ തന്നെ ഇരിക്കണം. ನೀವು ಇಲ್ಲೇ ಕುಳಿತುಕೊಂಡಿರಬೇಕು. എന്തിനാണ് നിങ്ങൾ ഇരിക്കേണ്ടത്? ಯಾಕೆ ಇಲ್ಲಿ ಇರಬೇಕು? ഓ പരിശുദ്ധാത്മാവ് നിങ്ങളുടെ മേൽ വരേണ്ടതിന് നിങ്ങൾ ഇവിടെ തന്നെ ഇരിക്കണം. ಆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲಿಕ್ಕಾಗಿ ನೀವು ಇಲ್ಲೇ ಕಾದುಕೊಂಡಿರಬೇಕಾಗಿದೆ. നിങ്ങൾക്ക് ആവശ്യം പരിശുദ്ധാത്മാവിനെയാണ്. ಓ ನಮಗೆ ಬೇಕಾಗಿರುವುದು ಪವಿತ್ರಾತ್ಮನು ಬೇಕಾಗಿದೆ. അതുകൊണ്ട് നിങ്ങൾ ഇവിടെ തന്നെ ഇരിക്കണം. ಆದ್ದರಿಂದ ಇಲ್ಲೇ ಕಾದುಕೊಂಡಿರಬೇಕು. ഒന്നും അത്യാവശ്യമല്ല, ಬೇರೆ ಯಾವುದು ನಮಗೆ ಪ್ರಾಮುಖ್ಯವಲ್ಲ. നിങ്ങൾ ഇവിടെ തന്നെ ഇരിക്കണം. ಇಲ್ಲೇ ಕಾದುಕೊಂಡಿರಬೇಕು. ഒറ്റ വിഷയത്തെ മാത്രം ഫോക്കസ് ചെയ്ത് പ്രാർത്ഥിക്കണം. ಒಂದು ವಿಷಯ ಮಾತ್ರ ನಾವು ಗಮನವಿಟ್ಟು ಪ್ರಾರ್ಥಿಸಬೇಕು. യേശു ശിഷ്യന്മാരോട് പറയുകയാണ്, ಯೇಸು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ഒറ്റ കാര്യത്തിന് വേണ്ടി മാത്രം പ്രാർത്ഥിക്കുക. ಒಂದೇ ವಿಷಯಕ್ಕಾಗಿ ಮಾತ್ರ ಪ್ರಾರ್ಥಿಸಿ, അത് വേറെ ഒന്നുമല്ല, ಅದು ಬೇರೆ ಯಾವುದೂ ಅಲ್ಲ. പരിശുദ്ധാത്മാവിനെ എന്റെ മേൽ അയക്കണമേ, ಪವಿತ್ರಾತ್ಮನು ನನ್ನ ಮೇಲೆ ಕಳುಹಿಸಿಕೊಡಿರಿ, പരിശുദ്ധാത്മാവിനെ എന്റെ മേൽ അയക്കണമേ, ಪವಿತ್ರಾತ್ಮ ನನ್ನ ಮೇಲೆ ಕಳುಹಿಸಿಕೊಡಿರಿ. അങ്ങനെ നിങ്ങൾ പ്രാർത്ഥിക്കുമ്പോൾ ಹಾಗೆ ನೀವು ಪ್ರಾರ್ಥಿಸುವಾಗ ഒരു കാര്യം നിങ്ങളുടെ മേൽ സംഭവിക്കും. ಒಂದು ಕಾರ್ಯ ನಿಮ್ಮ ಮೇಲೆ ನಡೆಯುತ್ತದೆ. പരിശുദ്ധാത്മാ നിങ്ങളുടെ മേൽ വരും, ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತಾನೆ, നിങ്ങൾക്ക് ശക്തി ലഭിക്കും, ನಿಮಗೆ ಶಕ್ತಿ ಹೊಂದಿಕೊಳ್ಳುತ್ತೀರಾ, നിങ്ങളുടെ സകല പരിധികളും പൊട്ടും, ಓ ನಿಮ್ಮ ಎಲ್ಲಗಳು ವಿಸ್ತಾರವಾಗುತ್ತದೆ, നിങ്ങൾ ലോകത്തിന്റെ അറ്റത്തോളം എത്തും. ಓ ಲೋಕದ ಕಟ್ಟ ಕಡೆವರೆಗೆ ಹೋಗುವುದಾಗಿರಿ. ഇതിന് നിങ്ങളെ സഹായിക്കുന്നത് പരിശുദ്ധാത്മാവാണ്. ಇದಕ್ಕೆ ನಿಮಗೆ ಸಹಾಯ ಮಾಡುವುದು ಪವಿತ್ರಾತ್ಮನಾಗಿದ್ದಾನೆ. അതുകൊണ്ട് നിങ്ങൾ ഒറ്റ കാര്യത്തെ ഫോക്കസ് ചെയ്ത് പ്രാർത്ഥിക്കുക. ಆದ್ದರಿಂದ ನೀವು ಒಂದೇ ವಿಷಯವನ್ನು ಗಮನವಿಟ್ಟು ಪ್ರಾರ್ಥಿಸು. ഹോളി സ്പിരിറ്റിന് വേണ്ടി പ്രാർത്ഥിക്കുക. ಆ ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸಿರಿ. യേശു അന്ന് ശിഷ്യന്മാരോട് അങ്ങനെ പറഞ്ഞെങ്കിൽ ഇന്ന് പകൽക്കാലവും നിങ്ങളോടും പറയുന്നു, നിങ്ങൾ ചിലതിനു വേണ്ടി പ്രാർത്ഥിക്കുക. ಹೀಗೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೀಗೆ ಹೇಳಿದರೆ, ಇವತ್ತು ಈ ಸಭೆಗಾಗಿ ಹೇಳ್ತಾ ಇದ್ದೇನೆ, ನೀವು ಹಾಗೆಯೇ ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸಿರಿ. നിങ്ങൾക്ക് 100 കണക്കിന് ആവശ്യങ്ങൾ ഉണ്ടാകാം, ನಿಮಗೆ 100 ಲೆಕ್ಕದಲ್ಲಿ ಅಗತ್ಯಗಳು ಇರಬಹುದು, ഒത്തിരി പ്രശ്നങ്ങൾ ഉണ്ടാകാം, ಅನೇಕ ಸಮಸ್ಯೆಗಳು ಇರಬಹುದು, ഒത്തിരി ആവശ്യങ്ങൾ ഉണ്ടാകാം. ಅನೇಕ ಅಗತ್ಯಗಳು ಇರಬಹುದು. പക്ഷേ ഇന്ന് പരിശുദ്ധാത്മാവ് പറയുന്നു, നിങ്ങൾ ഒന്നിനെ മാത്രം ഫോക്കസ് ചെയ്ത് പ്രാർത്ഥിക്കുക. ಆದರೆ ಇವತ್ತು ಪವಿತ್ರಾತ್ಮ ಹೇಳ್ತಾ ಇದ್ದಾರೆ, ನೀವು ಒಂದು ವಿಷಯಕ್ಕಾಗಿ ಮಾತ್ರ ಪ್ರಾರ್ಥಿಸಿರಿ, ಅದು ಪವಿತ್ರಾತ್ಮನಿಗಾಗಿಯೇ. എനിക്കിനിയും പരിശുദ്ധാത്മാവിനെ തരണേ, ನನಗೆ ಪವಿತ್ರಾತ್ಮನು ಕೊಡಿರಿ, എനിക്കിനിയും ആത്മാവിനെ തരണേ, ನನಗೆ ಇನ್ನೂ ದೇವರಾತ್ಮನು ಕೊಡಿರಿ. എനിക്ക് ഇന്നലെ ലഭിച്ചത് പോരാ, ഞാൻ അതിൽ തൃപ്തനല്ല, എനിക്കിനിയും അങ്ങയെ വേണം. ನನಗೆ ನಿನ್ನೆ ಸಿಕ್ಕಿದ್ದು ಸಾಲದು, ನಾನು ಅದರಲ್ಲಿ ತೃಪ್ತಿ ಇಲ್ಲ, ನನಗೆ ಇನ್ನೂ ಪವಿತ್ರಾತ್ಮ ಬೇಕು. ഓ ഹല്ലേലൂയ, ദൈവാത്മാവ് ഇന്ന് നിങ്ങളോട് പറയുന്നു, എല്ലാവരും ദൈവാത്മാവിനെ അധികം കിട്ടുവാൻ പ്രാർത്ഥിക്കണമെന്ന്. ಈ ಹಗಲೊತ್ತು ದೇವರಾತ್ಮನು ಎಚ್ಚರಿಸ್ತಾ ಇದೆ, ನೀ ಪವಿತ್ರಾತ್ಮನಿಗಾಗಿ ಅಧಿಕವಾಗಿ ಪ್ರಾರ್ಥಿಸಿರಿ ಎಂಬುದನ್ನು. ആരോടാണ് പറയുന്നത്? ശിഷ്യന്മാരോട് പറയുകയാണ്. ಯಾರಿಗಿದೆ ಹೇಳಿದ್ದಾರೆ? ಶಿಷ್ಯರಿಗೆ ಹೇಳಿದ್ದಾರೆ. ആമേൻ, ಆಮೆನ್. ഹല്ലേലൂയ. ഞാൻ അതിൽ നിന്ന് ഒരു വ്യക്തിയെ മാത്രം ഫോക്കസ് ചെയ്ത് നിങ്ങളോട് സംസാരിക്കാം. ಆ ಶಿಷ್ಯರುಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ಗುರುತಿಸಿ ಮಾತಾಡುತ್ತೇನೆ. ആമേൻ. പത്രോസിനെ വെച്ച് ഞാൻ ഈ ദൂത് പറയുന്നു. ಆ ಪೇತ್ರನನ್ನು ಇಟ್ಟುಕೊಂಡು ನಾನು ಈ ದೂത് ಹೇಳುತ್ತೇನೆ. ആമേൻ. പത്രോസ് ആദ്യം യേശുവിന്റെ അടുക്കൽ വരുന്നത്, ಆ ಪೇತ್ರನು ಫಸ್ಟ್ ಯೇಸುವಿನ ಬಳಿಗೆ ಬರುವಾಗ, ആമേൻ, യോഹന്നാന്റെ സുവിശേഷം 1-ാം അധ്യായത്തിലാണ്. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1:42 വാക്യത്തിൽ, ಆ ಯೋಹಾನನ ಸುವಾರ್ತೆ 1:42 ವಾಕ್ಯದಲ್ಲಿ യേശുവിന്റെ അടുക്കിലേക്ക് പേതുരുവിനെ കൊണ്ടുവരികയാണ്. ಯೇಸುವಿನ ಬಳಿಯಲ್ಲಿ ಪೇತ್ರನನ್ನು ಕರೆದುಕೊಂಡು ಬರ್ತಾರೆ. ആമേൻ. യേശുവിന്റെ അടുക്കിലേക്ക് ഈ ശീമോനെ കൊണ്ടുവരുന്നത് അന്ത്രയോസ് എന്ന് പറയുന്ന ഒരു വ്യക്തിയാണ്. ಯೇಸುವಿನ ಬಳಿಯಲ್ಲಿ ಪೇತ್ರನನ್ನು ಕರೆದುಕೊಂಡು ಬರುವುದು ಅಂದ್ರೆಯನೆಂಬ ಶಿಷ್ಯನು. ഞാൻ നിങ്ങൾ വളരെ ശ്രദ്ധയോടെ ഇരിക്കുക, ദൈവം നിങ്ങളോട് സംസാരിക്കും. ನೀವು ತುಂಬಾ ಗಮನದಿಂದ
വാക്യ ഗവനിಸೋದಾದ್ರೆ ഈ വാക്ಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. നമ്മുടെ ചർച്ചകളിൽ അന്ത്രയോസ്മാർ എഴുന്നേൽക്കട്ടെ. ನಮ್ಮ ചർച്ചുകളിൽ അന്ത്രയಗಳು ಬರಲಿ. അന്ത്രയോസ് വലിയ ശുശ്രൂഷയൊന്നും ചെയ്തിട്ടില്ല, വലിയ പ്രവചനമൊന്നും നടത്തിയിട്ടില്ല, പക്ഷേ ശക്തമായ ചില കാര്യങ്ങൾ ചെയ്തു. ಆ ಅಂದ್ರೆಯನು ದೊಡ್ಡ ಕಾರ್ಯಗಳನ್ನು ಹೊರಗಡೆ ಕಾಣುವ ರೀತಿಯಲ್ಲಿ ಮಾಡಲಿಲ್ಲ, ಆದರೆ ശക്തವಾದ ಕಾರ್ಯಗಳು ಅಂದ್ರೆಯನು ಮಾಡಿದ. അവന്റെ പ്രവചനം എവിടെയും എഴുതിയിട്ടില്ല, അവന്റെ പ്രസംഗം എവിടെയും എഴുതിയിട്ടില്ല. ಅಂದ್ರೆಯನು ಪ್ರವಾದಿ ನುಡಿದಿದ್ದನ್ನು ಎಲ್ಲಿ ಬರೆದಿಲ್ಲ, ಅಂದ್ರೆಯನು ಪ್ರಸಂಗ ಮಾಡಿದ್ದು ಎಲ್ಲೂ ಬರೆದಿಟ್ಟಿಲ್ಲ. പക്ഷേ അവനൊരു ക്വാളിറ്റി ഉണ്ട്, എന്ത് കിട്ടിയാലും അത് യേശുവിന്റെ കയ്യിൽ കൊണ്ടു കൊടുക്കും. ಆದರೆ ಅವನಿಗೆ ಒಂದು ಗುಣವಿದೆ, ಏನೇ ಸಿಕ್ಕಿದರೂ ಯೇಸುವಿನ ಬಳಿಯಲ್ಲಿ ತೆಗೆದುಕೊಂಡು ಬಂದು ಕೊಡುತ್ತಾನೆ. ഇന്ന് പകൽ ഒരു അന്ത്രയോസിനെ പോലെ ഒരു അഭിഷേകം നിങ്ങളുടെ മേൽ വ്യാപരിക്കട്ടെ. ಈ ಹಗಲತ್ತು ಅಂದ್ರೆಯನ ಹಾಗೆ ಒಂದು ಅಭಿಷೇಕ ನಿಮ್ಮ ಮೇಲೆ ಹರಡಲಿ. യേശു ഒരിക്കൽ ചോദിച്ചു, ഈ ജനത്തിന് ആഹാരം കൊടുക്കണം. ಯೇಸು ಒಂದು ಸಮಯ ಕೇಳ್ತಾರೆ, ಈ ಜನರಿಗೆ ಆಹಾರ ಕೊಡಿರಿ. ശിഷ്യന്മാരെല്ലാം പേടിച്ചിരിക്കുന്നു. ಶಿಷ್ಯರುಗಳೆಲ್ಲ ಭಯಪಟ್ಟಿದ್ದಾರೆ. എന്നാൽ അന്ത്രയോസ് ഒരു കുഞ്ഞിന്റെ കയ്യിൽ നിന്ന് 5 അപ്പം എടുത്തുകൊണ്ട് യേശുവിന്റെ അടുക്കൽ കൊണ്ടു കൊടുക്കുകയാണ്. ಆದ್ರೆ ಎಲ್ಲರೂ ಭಯಪಟ್ಟು ಬೆರಗಾಗಿರುವಾಗ ಅಂದ್ರೆಯನು ಒಂದು ಮಗುವಿನ ಕೈಯಲ್ಲಿರುವಂತ 5 ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಯೇಸುವಿನ ಕೈಯಲ್ಲಿ ಕೊಟ್ಟಿದ್ದಾನೆ. എന്ത് കിട്ടിയാലും യേശുവിന്റെ കയ്യിൽ കൊടുക്കുക. ಏನೇ ಸಿಕ್ಕಿದ್ರು ಯೇಸುವಿನ ಕೈಯಲ್ಲಿ ಕೊಡುವಂತ ಮನಸ್ಸು. എന്ത് കിട്ടിയാലും യേശുവിന്റെ കയ്യിൽ കൊടുക്കുന്നവൻ. ಏನೇ ಸಿಕ್ಕಿದ್ರು ಯೇಸು ಕೈಯಲ್ಲಿ ಕೊಡುವಂತ ಮನಸ್ಸು. അവന് നന്നായി പ്രവചിക്കാൻ അറിയത്തില്ല, പ്രസംഗിക്കാൻ അറിയത്തില്ല. ಅವನಿಗೆ ಪ್ರವಾದನೆ ಹೇಳಲಿಕ್ಕೆ ಬರಲ್ಲ, ಪ್ರಸಂಗ ಮಾಡಲಿಕ್ಕೆ ಬರಲ್ಲ. ഒരു ക്വാളിറ്റി ഉണ്ട്, ആരെ കിട്ടിയാലും എന്ത് കിട്ടിയാലും അത് യേശുവിന്റെ കയ്യിൽ കൊണ്ടു കൊടുക്കും. ಆದ್ರೆ ಒಂದು ಗುಣವಿದೆ, ಏನೇ ಸಿಕ್ಕಿದ್ರು ಯಾರೇ ಸಿಕ್ಕಿದ್ರು ಯೇಸುವಿನ ಬಳಿಗೆ ಕರ್ಕೊಂಡು ಬಂದು ಸೇರಿಸು. ഒരുവനെ കണ്ടു, അവന്റെ പേര് ശീമോൻ എന്നാണ്. ಆ ಅಂದ್ರೆಯನು ಒಬ್ಬ ವ್ಯಕ್ತಿಯನ್ನು ನೋಡಿದ್ರು, ಅವನ ಹೆಸರು ಶೀಮೋನನು. അവനോട് പറഞ്ഞു, വരിക വരിക, ഒരാളെ കാണിച്ചു തരാം. ಆ ಅಂದ್ರೆಯನಿಗೆ ಶೀಮೋನಿಗೆ ಹೇಳ್ತಾನೆ, ಬನ್ನಿ ಬನ್ನಿ, ನಾನು ಒಬ್ಬರನ್ನು ತೋರಿಸಿಕೊಡ್ತೇನೆ. നിങ്ങൾ ഒരു വ്യക്തിയെ കണ്ടാൽ പറയണം, വരിക, ഒരാളെ കാണിച്ചു തരാം. ನೀವು ಒಬ್ಬರ ವ್ಯಕ್ತಿಯನ್ನು ನೋಡಿದ್ರೆ ಹೇಳಬೇಕು, ಬನ್ನಿ ನಾನೊಬ್ಬರನ್ನು ತೋರಿಸಿಕೊಡ್ತೇನೆ. രോഗമാണോ? ഒരാളെ കാണിച്ചു തരാം. ನಿಮ್ಗೆ ರೋಗದಲ್ಲಿ ಇದೆಯಾ? ಬನ್ನಿ ನಾನೊಬ್ಬರನ್ನು ತೋರಿಸಿಕೊಡ್ತೇನೆ. കടമാണോ? ഒരാളെ കാണിച്ചു തരാം. ನೀವು ಸಾಲೆಯಲ್ಲಿದ್ದೀರಾ? ಬನ್ನಿ ನಾನೊಬ್ಬರನ್ನು ತೋರಿಸಿಕೊಡ್ತೇನೆ. തകർച്ചയാണോ? ഒരാളെ കാണിച്ചു തരാം. ಒಂದು ಅಭಿಷೇಕದ ಹಂಚುವಿಕೆನ ಬನ್ನಿ ನಾನೊಬ್ಬರನ್ನು ತೋರಿಸಿಕೊಡ್ತೇನೆ. യേശുവിന്റെ അടുക്കലേക്ക് കൊണ്ടുവരുന്ന ഒരു ശുശ്രൂഷ ദൈവം നിങ്ങൾക്ക് തരാൻ പോകുകയാണ്. ಯೇಸುವಿನ ಬಳಿಯಲ್ಲಿ ಕರೆದುಕೊಂಡು ಬರುವಂತ ಒಂದು ಸೇವೆ ಇವತ್ತು ದೇವರು ಕೊಡ್ತಾ ಇದ್ದಾರೆ. അങ്ങനെ ശീമോനെ യേശുവിന്റെ അടുക്കൽ കൊണ്ടുവരുന്നു. ಹಾಗೆ ಶೀಮೋನನನ್ನು ಯೇಸುವಿನ ಬಳಿಯಲ್ಲಿ ಕರೆದುಕೊಂಡು ಬರ್ತಾರೆ. യേശു ശീമോനെ കണ്ടോടനെ പറഞ്ഞു, നീ ശീമോനാണ്. ಯೇಸು ಶೀಮೋನ ನೋಡಿದ ತಕ್ಷಣ ಹೇಳ್ತಾನೆ, ನೀ ಶೀಮೋನ್ ಆಗಿದ್ದಾನೆ, എന്നാൽ നീ പേതുരുവാകും. ಆದರೆ ಇನ್ನು ಮೇಲೆ ನೀ ಪೇತ್ರರು ಎಂದು ಕರೆಯಲ್ಪಡುವಿ. യേശുവിന്റെ അടുക്കൽ ഒരുവൻ വന്നാൽ, ಯೇಸುವಿನ ಬಳಿಯಲ್ಲಿ ಒಬ್ಬರು ಬಂದ್ರೆ ഇതാണ് സംഭവിക്കുന്നത്. ಇದೇ ನಡೆಯಲಿಕ್ಕಿರುವುದು. നീ ഇന്ന് എന്താണോ അത് മാറി നീ എന്താകണോ അതാക്കിയിരിക്കും. ನೀವು ಇವತ್ತು ಏನಾಗಿದೆಯೋ ಅದು ಬದಲಾಗಿ ನಾಳೆ ಏನಾಗಬೇಕಾಗಿದೆಯೋ ಅದೇ ಆಗುವರು. നിന്നെ എന്താക്കണമെന്നാണോ ദൈവം ആഗ്രഹിക്കുന്നത്, അവിടെ നിന്നെ എത്തിക്കുന്നതാണ് യേശു. ನೀವು ಏನಾಗಬೇಕೆಂದು ಬಯಸ್ತೀರೋ ಆ ಸ್ಥಳಕ್ಕೆ ನಿಮ್ಮನ್ನು ತಲುಪಿಸುವನಾಗಿದ್ದಾರೆ ನಜರೇತಿನ ಯೇಸು. യേശു പറഞ്ഞു, നീ ശീമോനാണ്. ಯೇಸು ಹೇಳ್ತಾರೆ, ನೀ ಶೀಮೋನ್ ಆಗಿದೆ. നീ ഇപ്പോൾ ശീമോനാണ്. ನೀ ಈಗ ಶೀಮೋನ್ ಆಗಿದೆ. ശീമോൻ എന്ന വാക്കിന്റെ അർത്ഥം അമേൻ അമേൻ ബലമില്ലാത്തവൻ എന്നാണ്. ಆ ಶೀಮೋನ್ ಎನ್ನ ಮಾತಿಗೆ ಅರ್ಥ ಅದು ಬಲ ಇಲ್ಲದವನು ಒಂದು ಅರ್ಥ, ഉറപ്പില്ലാത്തവൻ എന്നാണ്, ದೃಢത ಇಲ್ಲದವನು ಒಂದು ಅರ್ಥ. എന്നാൽ നിന്നെ ഞാൻ പേതുരുവാക്കും. ಆದರೆ ನಾನು ನಿನ್ನನ್ನು ಪೇತೃವಾಗಿ പേതുരു എന്ന ಮಾರ್ಪಡಿಸುತ್ತೇನೆ. വാക്കിന്റെ അർത്ഥം പാറ കഷ്ണം എന്നാണ്. ಪೇತ್ರ ಎಂದು ಹೇಳಿದ್ರೆ ಅರ್ಥ ಬಂಡೆ ಕಲ್ಲು ಎಂಬುದನ್ನು. ആമേൻ. ഇന്ന് നീ ഉറപ്പില്ലാത്തവനാണ്, ഇന്ന് നിനക്ക് സ്ഥിരതയില്ലാത്തവനാണ്, എന്നാൽ നീ എന്റെ അടുക്കൽ വന്നത് കൊണ്ട് ഞാൻ നിന്നെ ഒരു പാറ കഷ്ണമാക്കിയിരിക്കും. ಇದುವರೆಗೂ ನೀವು ದೃಢತೆ ಇಲ್ಲದೆ, ಇದುವರೆಗೂ ಧೈರ್ಯ ಇಲ್ಲದೆ ನೀವು ಇಲ್ಲಿ ಬಂದಿದ್ರೆ, ಯೇಸುವಿನ ಬಳಿಯಲ್ಲಿ ಬರುವಾಗ ಯೇಸು ನಿನ್ನನ್ನು ಬಂಡೆ ಕಲ್ಲಿನ ಸಮಾನವಾಗಿ ಮಾರ್ಪಡಿಸುತ್ತಾರೆ. നിങ്ങൾ ഇന്ന് എന്താണോ അതിൽ നിന്ന് ദൈവം നിങ്ങളെ മാറ്റിയിരിക്കും. നിങ്ങൾ എന്താകണോ അവിടെ ദൈവം നിങ്ങളെ എത്തിച്ചിരിക്കും. ನೀವು ಇವತ್ತು ಏನಾಗಿದೆಯೋ ಅದರಿಂದ ದೇವರು ಚೇಂಜ್ ಮಾಡಿ ನೀವು ಏನಾಗಬೇಕಾಗಿದೆಯೋ ಅಲ್ಲಿ ದೇವರು ನಿಮ್ಮನ್ನು ತಲುಪಿಸುತ್ತಾರೆ. നീ യേശുവിന്റെ അടുക്കൽ വന്നിട്ടുണ്ടോ?
നീ യേശുവിನ ബലിಯಲ್ಲಿ ಬಂದಿದ್ದೀರಾ, ലൈഫ് ചേഞ്ച് ചെയ്തിരിക്കും. ನಿನ್ನ ಜೀವನ ಬದಲಾವಣೆ ಹಾಗೇ ಆಗಿರುತ್ತದೆ. നിന്റെ ജീവിതം മാറിയിരിക്കും. ನಿಮ್ಮ ಜೀವನ ಬದಲಾವಣೆ ಹಾಗೇ ಆಗಿರುತ್ತದೆ. നിന്റെ ജീവിതം മാറിയിരിക്കും. ನಿಮ್ಮ ಜೀವನ ಹಾಗೇ ಬದಲಾವಣೆ നീ ശീമോനാണ്, പക്ഷെ നീ ഇന്ന് ശീമോനാണ്, എന്നാൽ നീ നാളെ പേതുരുവായിരിക്കും. ಈಗ ನೀ ಶೀಮೋನಾಗಿದೆ, ಆದರೆ ನಾಳೆ ನೀ ಪೇತ್ರನಾಗಿರುತ್ತದೆ. ഇന്നത്തെ അവസ്ഥകൾ മാറും. ಇವತ್ತಿನ ಸ್ಥಿತಿ ಚೇಂಜ್ ಆಗುತ್ತದೆ. നിന്റെ നിലവാരം മാറും. ನಿನ್ನ ಪರಿಸ್ಥಿತಿ ಚೇಂಜ್ ಆಗುತ್ತದೆ. നിന്റെ മൈൻഡ് മാറും. ನಿನ್ನ ಮನಸ್ಸು ಚೇಂಜ್ ಆಗುತ್ತದೆ. നിന്റെ സിറ്റുവേഷൻസ് മാറും. ನಿನ್ನ ಸಾಹಚರ್ಯ ಚೇಂಜ್ ಆಗುತ್ತದೆ. നിന്റെ ലൈഫ് ടോട്ടലി മാറിയിരിക്കും. ನಿನ್ನ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗಿರುತ್ತದೆ. വിശ്വസിച്ച ആമേൻ. ನಂಬಿಕೆಯಿಂದ ಆಮೆನ್ ಹೇಳೋಣ. ആമേൻ. ನಂಬಿಕೆಯಿಂದ യേശുവിന്റെ അടുക്ക വരുമ്പോൾ എന്ത് സംഭവിക്കും ബ്രദർ? ಯೇಸುವಿನ ಬಳಿಯಲ್ಲಿ ಬಂದ್ರೆ ಏನಾಗುತ್ತೆ? ಜೀವನ ಸಂಪೂರ್ಣವಾಗಿ അടുത്തിരിക്കുന്നവർക്ക് കൈ കൊടുത്തു പറ, ജീവിതം മാറും. ಪಕ್ಕದಲ್ಲಿರುವವರನ್ನ ಮುಖ ಕೊಡಿ, ಕೈ ಹಿಡಿದುಕೊಂಡು ಹೇಳು, ನಿನ್ನ ಜೀವನ ಚೇಂಜ್ ಆಗುತ್ತೆ. നിന്റെ ഇന്നത്തെ അവസ്ഥ മാറി നീ എന്താകണോ അവിടേക്ക് ദൈവം നിന്നെ കൊണ്ടുപോകും. ನಿನ್ನ ಈಗಿನ ಸ್ಥಿತಿ ಚೇಂಜ್ ಆಗಿ ದೇವರು ನಿನ್ನನ್ನು ಆಗಬೇಕಾದ ಸ್ಥಳಕ್ಕೆ ತಲುಪಿಸುತ್ತಾನೆ. അതൊരു പ്രവചനമാണ്. ಇದೊಂದು ಪ್ರವಾದನೆಯಾಗಿದೆ. ഇതൊരു ദൂതാണ്. ಇದೊಂದು ದೂತ ಆಗಿದೆ. നിന്റെ ലൈഫ് ചേഞ്ച് ചെയ്യാൻ പോകുകയാണ്. ನಿನ್ನ ಲೈಫ್ ಚೇಂಜ್ ಆಗ್ತಾ ಇದೆ. നിന്റെ ലൈഫ് ചേഞ്ച് ആകാൻ പോകുകയാണ്. ನಿನ್ನ ಲೈಫ್ ಚೇಂಜ್ ಆಗ್ತಾ ಇದೆ. ഷുവർ നിന്റെ ലൈഫ് ചേഞ്ച് ആകാൻ പോകുകയാണ്. ನಿಜವಾಗಿಯೂ ನಿನ್ನ ಲೈಫ್ ಚೇಂಜ್ മാറാൻ പോകുന്നു. ಓ ಬದಲಾಗ್ತಾ ಇದೆ. ಆಮೆನ್. നീ ശീമോനാണ്, പക്ഷെ നീ പേതുരുവാകും. ನೀ ಈಗ ಶೀಮೋನ್ ಆಗಿದೆ, ಆದರೆ ನಿಜವಾಗಿ ಪೇತ್ರನಾಗಿ ಮಾರ್ಪಡ್ತೀರಾ. നിന്റെ ഇന്നത്തെ അവസ്ഥ മുഴുവൻ മാറും. ಈಗಿನ ನಿಮ್ಮ ಅವಸ್ಥೆ ಸಂಪೂರ್ಣ ಚೇಂಜ್ ಆಗುತ್ತದೆ. നിങ്ങൾ യേശുവിന്റെ അടുക്കൽ വന്നിട്ട് ഇന്നലെ തുടർന്നതുപോലെ തുടരണമെന്ന് നിങ്ങൾ ചിന്തിക്കരുത്. അത് നടക്കത്തില്ല. ಯೇಸುವಿನ ಬಳಿಯಲ್ಲಿ ಬಂದು ನೆನ್ನೆ ಇದ್ದ ಹಾಗೆ ಇರಬೇಕು ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ. മാറിയിരിക്കും. ಅದು ಬದಲಾವಣೆ ಆಗಿರುತ್ತದೆ. 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 ഈ ദൂത് കേട്ടു. ಈ ದೂತನ್ನು ನೀವು ಸ್ವೀಕರಿಸಿದಿ. ആദ്യം ആമേൻ ശീമോൻ കേട്ട ദൂത്, നീ ശീമോൻ മാറി പേതുരുവാകും. ಫಸ್ಟ್ ನಾವು ಕೇಳಿದ ಸಂದೇಶ, ಶೀಮೋನನಿಗೆ ನೀ ಶೀಮೋನ್ ಅಲ್ಲ, ನೀ ಪೇತ್ರನಾಗಿ ಮಾರ್ಪಡ್ತೀಯ. ഒന്നും നടന്നില്ല. ಆದರೆ ಏನು ವ್ಯತ್ಯಾಸ ಕಾಣಿಸಿಲ್ಲ. എന്നാൽ രണ്ടാമത്തെ പ്രാവശ്യം യേശു അവനെ തേടി വന്നു. ಆದರೆ ಎರಡನೇ ಸಾರಿ ಯೇಸು ಪೇತ್ರನನ್ನು ಹುಡುಕಿ ಬಂದರು. ആദ്യം പേതുരു യേശുവിന്റെ അടുക്കിലേക്ക് വന്നു, എന്നാൽ രണ്ടാമത് യേശു പേതുരുവിന്റെ അടുക്കിലേക്ക് വന്നു. ಫಸ್ಟ್ ಪೇತ್ರನು ಯೇಸುವಿನ ಬಳಿಗೆ ಬಂದರು, ಆದರೆ ಎರಡನೇ ಸಾರಿ ಯೇಸು ಪೇತ್ರನನ್ನು ಹುಡುಕಿ ಬಂದರು. എപ്പോഴാണ് രണ്ടാമത് കാണുന്നത്? ಎರಡನೇ ಸಾರಿ ಎಲ್ಲಿ ಕಾಣಿಸ್ಕೊಂಡ್ರು? ലൂക്കോസ് 5-ാം അധ്യായത്തിൽ വീണ്ടും യേശുവും പത്രോസും കണ്ടുമുട്ടുകയാണ്. ಆ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸೀಮೋನನನ್ನು ಹುಡುಕಿ ಹೋಗಿದ್ದಾನೆ. കാണുമ്പോൾ എന്താണ് വിഷയം? ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿದೆ? രാത്രി മുഴുവൻ അധ്വാനിച്ച് ഒന്നുമില്ല. ರಾತ್ರಿ ಎಲ್ಲ ಕಷ್ಟಪಟ್ಟಿದೆ, ಒಂದು ಮೀನು ಕೂಡ ಸಿಕ್ಕಲಿಲ್ಲ. അവൻ വളരെ ദുഃഖിതനാണ്. ಆವಾಗ ಅವನು ಬಹಳ ದುಃಖದಲ್ಲಿದ್ದಾನೆ. എന്നാൽ അവന്റെ പടകിലേക്ക് യേശു വന്ന് കയറുകയാണ്. ಆದರೆ ಅವನ ಹಡಗಿನಲ್ಲಿ ಯೇಸು ಬಂದು ಹತ್ತುತ್ತಾ ಇದ್ದಾರೆ. ഒത്തിരി തകർന്നവന്റെ പടകിൽ യേശു കയറുന്നു. ಬಹಳವಾಗಿ ಮುರಿದೋಗಿದವನ ಹಡಗಿನೊಳಗಡೆ ಯೇಸು ಬಂದಿದ್ದಾರೆ. അവന്റെ പടകിൽ കയറി യേശു ജനത്തോട് സംസാരിച്ചു. ಆ ಹಡಗಿನೊಳ ಮೇಲೆ ಕುದುಕೊಂಡು ಯೇಸು ಜನರಿಗೆ ಮಾತಾಡಿದ್ದಾರೆ. അവൻ ഇതൊന്നും കേൾക്കാൻ കഴിയത്തില്ല, കാരണം അവൻ കടന്നു പോകുന്ന സിറ്റുവേഷൻസ് വളരെ പ്രതിസന്ധികളാണ്. ಆದರೆ ಯೇಸು ಹಡಗಿನಲ್ಲಿ ಕುಳಿತುಕೊಂಡು ಮಾತಾಡೋದೆಲ್ಲ ಗಮನಿಸಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ, ಯಾಕಂದ್ರೆ ಅವನ ಮನಸ್ಸಿನೊಳಗಡೆ ಬಹಳ ವೇದನೆ ಇದೆ. ഇന്ന് പകൽക്കാലം അതുപോലെ ചിലർ ഇവിടെ ഇരിപ്പുണ്ട്. ಈ ಹಗಲೊತ್ತು ಅದೇ ತರ ಕೆಲವರು ಇದರೊಳಗಡೆ ಕುಳಿದಿರುತ್ತಾರೆ. ചിലപ്പോൾ നിനക്ക് ഈ വചനം പോലും കേൾക്കാൻ കഴിയുന്നില്ലായിരിക്കാം. ಒಂದು ವೇಳೆ ಈ ವಾಕ್ಯ ಸರಿಯಾಗಿ ಗಮನಿಸಲಿಕ್ಕೆ ನಿಮಗೆ ಆಗದಿರಬಹುದು. പക്ഷേ വെയിറ്റ്, ദൈവം നിന്റെ ലൈഫിലേക്ക് വരും. ಆದರೆ ನಂಬಿಕೆ ಇಡು, ದೇವರು ನಿನ್ನ ಜೀವನಕ್ಕೆ ಬರ್ತಾರೆ.
അവരോട് ഉപദേശിച്ച ശേഷം പത്രോസിലേക്ക് തിരിഞ്ഞു. ಜನರಿಗೆ ಉಪದೇಶ ಮಾಡಿದ ಮೇಲೆ ಪೇತ್ರನ ಕಡೆಗೆ ತಿರುಗಿ എന്നിട്ട് പറഞ്ഞു ആഴത്തിലേക്ക് വലയിടുക. ಆಮೇಲೆ ಹೇಳಿದ್ರು ಆಳಕ್ಕೆ ಬಲೆ ಹಾಕಿರಿ. യേശുവിന്റെ അടുക്കൽ വന്നാൽ കർത്താവ് എന്ത് ചെയ്യും നിങ്ങൾക്ക് വേണ്ടി? ಯೇಸುವಿನ ಬಳಿಯಲ್ಲಿ ಬಂದಿದ್ರೆ ಅವರು ಫಸ್ಟ್ ಏನ್ ಮಾಡ್ತಾರೆ? നീ വിജയിക്കേണ്ട ഡയറക്ഷൻ അവൻ കാണിച്ചു തരും. ನೀನು ಜಯಿಸಬೇಕಾದ ಮಾರ್ಗ ತೋರಿಸಿಕೊಡ್ತಾರೆ. നിനക്ക് ചില ഡയറക്ഷൻ അവൻ തരും. ಬೇಕಾದ ಡೈರೆಕ್ಷನ್ ಕೊಡ್ತಾರೆ. ഇവിടെ വലയിട്, ನೋಡಿ ಇಲ್ಲಿ ಬಲೆ ಹಾಕು, ഇന്ന ജോലിക്ക് പോ, ಈ ಕೆಲಸಕ್ಕೆ ಹೋಗು, ഇന്ന ബിസിനസ് തുടങ്ങ്, ಈ ಬಿಸಿನೆಸ್ ಮಾಡು. ദൈവം ചില ഡയറക്ഷനുകൾ നിനക്ക് തരാൻ പോകുകയാണ്. ದೇವರ ಕೆಲ ഡയറക്ഷൻ നിനಗೆ ಕೊಡುವನಾಗಿರುತ್ತಾನೆ. ഇന്നലകളിൽ പരാജയപ്പെട്ട നീ, ഇന്നലകളിൽ തോൽക്കപ്പെട്ട നീ, നിനക്ക് വേണ്ടി ചില ജയത്തിന്റെ ഡയറക്ഷനുകൾ ദൈവം തരാൻ പോകുന്നു. ನೆನ್ನೆಗಂಡೆ ಸೋತಿರುವ ಸ್ಥಳದಲ್ಲಿ, ನೆನ್ನೆಗಂಡೆ ದುಃಖಪಟ್ಟ ಸ್ಥಳದಲ್ಲಿ ನಿಮಗೆ ಜಯಿಸುವ ಕಲ ಮಾರ್ಗ ತೋರಿಸಿಕೊಡ್ತಾ ಇದ್ದಾರೆ. ഇതിനകത്തിരിക്കുന്ന ചിലർക്ക് വേണ്ടി ദൈവം ചില ജയത്തിന്റെ ഡയറക്ഷൻ കാണിക്കാൻ പോകുകയാണ്. ಇದರ ಮಧ್ಯದಲ್ಲಿ ಕುಳಿತುಕೊಂಡಿರುವವರಿಗಾಗಿ ಜಯದ ಮಾರ್ಗ ತೋರಿಸುವನಾಗಿದ್ದಾರೆ. ഇവിടെ വലയിട്, ഇവിടെ വലയിട്, ഇവിടെ വലയിട്. ಇಲ್ಲಿ ಬಲಿ ಹಾಕು, ನೋಡಿ ಇಲ್ಲಿ ಬಲಿ ಹಾಕು, ನೋಡಿ ಇಲ್ಲಿ ಬಲಿ ಹಾಕು. നിന്നെ സക്സസ് ആക്കുന്ന പ്ലേസുകൾ ദൈവം കാണിക്കാൻ പോകുകയാണ്. ನಿನಗೆ ಜಯ ಕೊಡುವಂತ ಸ್ಥಳಗಳು ನಿನಗೆ ತೋರಿಸಿಕೊಡುವನಾಗಿರುತ್ತಾನೆ. നിന്നെ അബണ്ടൻസിലേക്ക് നടത്തേണ്ട പ്ലേസുകൾ ദൈവം കാണിക്കാൻ പോകുകയാണ്. ನಿನ್ನ ಅಭಿವೃದ್ಧಿಯ ಕಡೆಗೆ ನಡೆಸುವಂತ ಆ ಸ್ಥಳ ತೋರಿಸಿಕೊಡುವನಾಗಿರುತ್ತಾನೆ. ഇവിടെ 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 ನೋಡಿ ಇಲ್ಲಿ 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 ಎಂದು ചിലർക്ക് ദൈവം ഈ ദിനങ്ങളിൽ ഇതുപോലെ ചെയ്യാൻ പോകുകയാണെന്ന് കർത്താവ് എന്നോട് പറയുന്നു. ಈ ದಿನಗಳಲ್ಲಿ ಸಭೆಯಲ್ಲಿ ಕುಳಿತುಕೊಂಡಿರುವಂತ ನಿಮಗಾಗಿ ದೇವರಿಗೆ ಕಾರ್ಯ ಮಾಡುತ್ತಾ ಇದ್ದಾರೆ ಎಂದು ಹೇಳ್ತಾ ಇದ್ದಾರೆ. പത്രോസ് പറയുന്നു, ഞാൻ ഇവിടെ തന്നെയാ വല വീശിയത്. ಪೇತ್ರನ್ ಹೇಳ್ತಾರೆ, ಸ್ವಾಮಿ ನಾನು ಇಲ್ಲೇ ನಾನು ಬಲೆ ಹಾಕಿದೆ. എന്നാൽ നിന്റെ വാക്കിന് വലയിടാം. ಆದರೆ ನಿನ್ನ ಮಾತಿನ ಮೇಲೆ ಮತ್ತೆ ಬಲೆ ಹಾಕ್ತೇನೆ. നീ പരാജയപ്പെട്ട ചില സ്ഥലത്ത് ഇനി നീ ചുവട് വെക്കുന്നത് നിന്റെ വാക്കിലല്ല, ദൈവത്തിന്റെ വാക്കിലാണ്. ನಾವು ಸೋತೋಗಿರುವಂತ ಕೆಲ ಸ್ಥಳಗಳಲ್ಲಿ ಇನ್ನು ನಮ್ಮ ಸ್ವಂತ ಇಷ್ಟದಿಂದ ಅಲ್ಲ ನಾವು ಬಲೆ ಹಾಕೋದು, ನಾವು ಕರ್ತನ ಮಾತಿನ ಮೇಲೆ ಹಾಕು. അവൻ വല എടുത്തിട്ടു. ಆ ಪೇತ್ರನು ಬಲೆ ಹಾಕಿದರು. വചനം പറയുന്നു, മീൻ അകപ്പെട്ടു. ಆ ವಾಕ್ಯ ಹೇಳ್ತದೆ, ಮೀನುಗಳು ಬಲೆಯೊಳಗಡೆ ಸಿಕ್ಕಿದೆ. ആ വാക്കുകൾക്കെല്ലാം ഇമ്പോർട്ടൻസ് ഉണ്ട്. ಆ ಮಾತುಗಳಿಗೆಲ್ಲ ಮುಖ್ಯತ್ವವಿದೆ. ദൈവമാണ് അതിനകത്തോട്ട് കയറ്റുന്നത്. ದೇವರೇ ಆ ಬಲೆಯೊಳಗಡೆ ಮೀನುಗಳನ್ನು ഒരു സാധ്യതയും ഇല്ലാത്തിടത്ത് നീ ദൈവശബ്ദം കേൾക്കാൻ തയ്യാറാണെങ്കിൽ അവിടേക്ക് ദൈവം ചിലതിനെ വലിച്ചു കയറ്റും. ಯಾವ ಸಾಧ್ಯತೆ ಇಲ್ಲದ ಪರಿಸ್ಥಿತಿಯಲ್ಲಿ ಆಗಿದ್ರು ನೀ ಯೇಸುವಿನ ಮಾತು ಕೇಳಿದರೆ ನಿನಗಾಗಿ ಕೆಲದನ್ನು ತೆಗೆದುಕೊಂಡು ಬಂದು ನಿನಗಾಗಿ ಸೇರಿಸಿಕೊಡ್ತಾರೆ. നീ സാധ്യതയിൽ സഞ്ചരിക്കരുത്, നീ ദൈവ ശബ്ദത്തിൽ സഞ്ചരിക്കണം. ನೀ ಪರಿಸ್ಥಿತಿ ನೋಡಿಕೊಂಡು ಯಾತ್ರೆ ಮಾಡಬಾರದು, ನೀ ಯೇಸುವಿನ ಮಾತಿನ ಮೇಲೆ ಯಾತ್ರೆ ಮಾಡು. ഞാൻ വീണ്ടും പറയുന്നു, നീ സാധ്യതകളിൽ സഞ്ചരിക്കരുത്, നീ ദൈവ ശബ്ദത്തിൽ സഞ്ചരിക്കണം. ನೀ ಸಾಹಚರ್ಯ ನೋಡಿ ಸಂಚರಿಸಬಾರದು, ನೀ ಯೇಸುವಿನಲ್ಲಿ ಸಂಚರಿಸು. നീ ഒരിക്കൽ കൂടി ഞാൻ പറയുന്നു, നീ സാധ്യതകളിൽ സഞ്ചരിക്കരുത്, നീ ദൈവ ശബ്ദത്തിൽ സഞ്ചരിക്കണം. ಮತ್ತೊಂದು ಸಾರಿ ಹೇಳ್ತೇನೆ, ಸಾಹಚರ್ಯ ನೋಡಿಕೊಂಡು ನೀ ನಡೆಯಬೇಡ, ಯೇಸುವಿನಲ್ಲೇ ನಡೆಯಿರಿ. അവന്റെ വല നിറഞ്ഞു. ಅದರಿಂದಲೇ ಬಲೆ ತುಂಬಿದೆ. എങ്ങനെ ദൈവം അകപ്പെടുത്തി, ಹೇಗೆ ದೇವರು ಬಲೆಯೊಳಗೆ ಸೇರಿಸಿಕೊಂಡು. ഇന്നലെ പരാജയപ്പെടുത്ത തന്നെ ചില അത്ഭുതങ്ങൾ കാണാൻ പോകുകയാണ്. ನೀವು ನಿನ್ನೆ ಸೋತಿದ ಜಾಗೆಯಲ್ಲೇ ಕೆಲ ಅದ್ಭುತ ನೋಡ್ತೀರಾ. ഹല്ലേലൂയ, 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 ഹല്ലേലൂയ. അവന്റെ പടക് നിറഞ്ഞു, വല കീറിയുമില്ല. ಆ ಹಡಗು ತುಂಬಿದೆ, ಆದರೆ ಆ ಬಲೆ ಅರೆದು ಹೋಗಲಿಲ್ಲ. ദൈവം എന്തെങ്കിലും ചെയ്യുന്നുണ്ടെങ്കിൽ നമ്മെ നിന്നെ തകർക്കാതെ ചെയ്യുന്ന ദൈവമാണ്. ಈ ದೇವರೇನಾದ್ರೂ ಮಾಡಬೇಕಾದ್ರೆ ಅರೆದು ಹೋಗದೆ ದೇವರು ಅದ್ಭುತ ಮಾಡ್ತಾರೆ. കേട്ടാട്ടെ, അവന് മാത്രമല്ല, അവൻ മുഖാന്തരം ആ കൂടെയുള്ളവരെല്ലാം അനുഗ്രഹിക്കപ്പെട്ടു. ಆ ಪೇತ್ರನು ಮಾತ್ರವಲ್ಲ, ಅವನ ಜೊತೆಯಲ್ಲಿರುವ ಎಲ್ಲ ಮೀನುಗಾರರಿಗೂ ಅದು ಆಶೀರ್ವಾದವಾಯಿತು. ദൈവം നിന്നെ അനുഗ്രഹിക്കുമ്പോൾ നിന്നിലൂടെ ഒരു സമൂഹത്തെ ദൈവം അനുഗ്രഹിക്കും. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ನಿನ್ನನ್ನು ಮಾತ್ರವಲ್ಲ, ನಿನ್ನ ಮೂಲಕ ನಿನ್ನ ಸುತ್ತಲಿರುವವರಿಗೆ ಆಶೀರ್ವಾದ. കാരണം നീയാണ് അനുഗ്രഹം.
ಆದ್ರೆ ನೀವಾಗಿ ಆಶೀರ್ವಾದವಾಗಿದೆ. നീയാണ് അനുഗ്രഹം. ನೀವು ಆಶೀರ್ವಾದವಾಗಿದೆ. നീ അനുഗ്രഹിക്കപ്പെടുമ്പോൾ ആ അനുഗ്രഹം നിന്നിൽ ഒതുങ്ങത്തില്ല, നിന്റെ ചുറ്റുപാടുകളിലെല്ലാം അത് വ്യാപരിക്കും. ಓ, ನೀವು ಆಶೀರ್ವದಿಸಲ್ಪಟ್ಟಿದರೆ ನಿಮ್ಮ ಆಶೀರ್ವಾದ ನಿಮ್ಮಲ್ಲಿ ಮಾತ್ರವಲ್ಲ, ನಿಮ್ಮ ಸುತ್ತಲ್ಲಿಯೂ ನಿಮ್ಮ ಸ್ವಂತ ಬಂದ ಬಳಿಗಳಲ್ಲಿ. പത്രോസിന്റെ പടകിനെ നിറച്ചപ്പോൾ അവന്റെ കൂടെയുള്ളവരെ മുഴുവൻ നിറച്ചു. ಪೇತ್ರನ ಬಲೆ ತುಂಬುವಾಗ ಅವನ ಜೊತೆಯಲ್ಲಿ ಇರುವವರಿಗೂ ತುಂಬಿ ಸಿಕ್ಕಿತು. ആമേൻ. നിന്റെ ബ്ലെസ്സിംഗ് നിന്നിൽ തീരത്തില്ല, അത് അനേകരിലേക്ക് ഒഴുകാൻ പോകുകയാണ്. ನಿಮ್ಮ ಆಶೀರ್ವಾದ ನಿಮ್ಮಲ್ಲಿ ಮುಗಿಯಲ್ಲ, ಅದು ಅನೇಕರಿಗೆ ಹಂಚಿಕೊಂಡು ಹೋಗ್ತಾ ಇರ್ತದೆ. ആരത് വിശ്വസിക്കുന്നു? ಯಾರು ನಂಬುತ್ತೀರಾ? കാരണം നിന്റെ മേലുള്ളത് അബ്രഹാമിന്റെ ബ്ലെസ്സിംഗ് ആണ്. ನಿಮ್ಮ ಮೇಲಿರುವುದು ಅಬ್ರಹಾಮನ ಆಶೀರ್ವಾದ ಇದೆ. നിന്നിലൂടെ സകല ജാതിയെ അനുഗ്രഹിക്കും. ನಿಮ್ಮ ಮೂಲಕ ಸಕಲ ಜನಾಂಗಗಳು ಆಶೀರ್ವದಿಸಲ್ಪಡುವರು. നിന്നെ ദൈവം നിന്റെ കുടുംബത്തിൽ ഉയർത്തിയാൽ നിന്റെ കുടുംബത്തെ മുഴുവൻ ഉയർത്തും ദൈവം. ನಿಮ್ಮನ್ನು ದೇವರು ಅಭಿವೃದ್ಧಿ ಪಡಿಸಿದ್ರೆ ಇಡೀ ನಿಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಆಯಿತು. ഒരു അബ്രഹാമിനെ അനുഗ്രഹിച്ചാൽ മതി, അതിലൂടെ ലോത്തും മറ്റുള്ളവരും അനുഗ്രഹിക്കപ്പെടും. ಒಬ್ಬ ಅಬ್ರಹಾಮನಿಗೆ ಆಶೀರ್ವಾದ ಸಿಕ್ಕಿದ್ರಿಂದ ಅವನ ಸ್ವಂತದಲ್ಲಿರುವ ಲೋತು ಕುಟುಂಬನೂ ಆಶೀರ್ವಾದ ಆಯಿತು. ഒരു യോസഫിനെ അനുഗ്രഹിച്ചാൽ മതി, ആ യോസഫിലൂടെ ഒരു ജനത മുഴുവൻ അനുഗ്രഹിക്കപ്പെടും. ಒಬ್ಬ ಜೋಸೆಫನ ಆಶೀರ್ವದಿಸಲ್ಪಟ್ಟದ್ರಿಂದ ಜೋಸೆಫಿನ ಜೊತೆಲಿ ಒಂದು ಜನಾಂಗಕ್ಕೆ ಆಶೀರ್ವಾದ ಆಯಿತು. ഒരു മോശയെ ദൈവം തൊട്ടാൽ മതി, അതുവഴി ദൈവം 30 ലക്ഷം പേരെ തൊടും. ಒಬ್ಬ ಮೋಶೆಯನ್ನು ದೇವರು ಆಶೀರ್ವದಿಸಿದ್ರಿಂದ 30 ಲಕ್ಷ ಜನರಿಗೆ ಆಶೀರ್ವಾದ. നിന്റെ ബ്ലെസ്സിംഗിൽ ഒരു ജനതയുടെ ബ്ലെസ്സിംഗ് ഉണ്ട്. ಓ, ನಿಮ್ಮ ಆಶೀರ್ವಾದದಲ್ಲಿ ಒಂದು ಜನಾಂಗದ ಆಶೀರ್ವಾದ ಅಡಕವಾಗಿದೆ. അതുകൊണ്ട് ഞാൻ നിന്നെ അനുഗ്രഹിക്കുന്നു. ಆದುದರಿಂದ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. നീ അനുഗ്രഹിക്കപ്പെട്. ನೀವು ಆಶೀರ್ವದಿಸಬೇಡಿ. നീ അനുഗ്രഹിക്കപ്പെട്. ನೀ ಆಶೀರ್ವದಿಸಬೇಡಿ. നീ അനുഗ്രഹിക്കപ്പെട്. ನೀ ಆಶೀರ್ವದಿಸಬೇಡಲಿ. ಆಮೆನ್, ಆಮೆನ್. ಸ್ವೀಕರಿಸು, ಸ್ವೀಕರಿಸು, ಸ್ವೀಕರಿಸು. ನಾನು ಆಶೀರ್ವಾದ ಆಗಬೇಕು. ನನ್ನ ಕುಟುಂಬ, ನನ್ನ ಸಂಬಂಧಿಕರು, ನನ್ನ ಗ್ರಾಮ, ನನ್ನ ದೇಶ. ദൈവം എല്ലാവരെയും അല്ല അനുഗ്രഹിക്കുന്നത്, നിന്നെയാണ് അനുഗ്രഹിക്കുന്നത്. ಆ ದೇವರು ಎಲ್ಲರಿಗೂ ಕೊಡುವ ಆಶೀರ್ವಾದ ಅಲ್ಲ, ಸಭೆಯಲ್ಲಿರುವ ನಿಮಗೆ ಆಶೀರ್ವಾದ ಕೊಟ್ಟು ನಿಮ್ಮಿಂದ ಮತ್ತೊಬ್ಬರಿಗೆ. ഒരു യോസേഫിലൂടെ ഒരു തലമുറ മുഴുവൻ വിടുവിക്കപ്പെട്ടു. ಒಬ್ಬ ಯೋಸೇಫನಿಂದ ಒಂದು ತಲೆಮಾರು ಪೂರ್ತಿ ಆಶೀರ್ವಾದ. ആര് വിശ്വസിക്കുന്നു? ಯಾರಿದನ್ನು ನಂಬುತ್ತೀರಾ? ഈ ദൈവ മനുഷ്യൻ ഇവിടെ വന്നു, ಈ ದೇವಪುರುಷನಲ್ಲಿ ಬಂದರು, ഇവിടെ വന്ന് പ്രാർത്ഥിച്ചു. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ. അതുകൊണ്ടല്ലേ നിങ്ങളെല്ലാം അനുഗ്രഹിക്കപ്പെട്ടെ? ಆದ್ದರಿಂದಲೇ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಲ್ಲ. ഒരു മനുഷ്യനെ അനുഗ്രഹിക്കുമ്പോൾ അതിലൂടെ ഒരു കൂട്ടത്തെ ദൈവം അനുഗ്രഹിക്കാൻ ആഗ്രഹിക്കുന്നു. ಒಂದು ಮನುಷ್ಯನನ್ನು ಆಶೀರ್ವದಿಸಿದ್ರೆ ಒಂದು ಮನುಷ್ಯನಿಂದ ಒಂದು ಗುಂಪನ್ನು ಆಶೀರ್ವದಿಸುವ യേശുവിന്റെ നാമത്തിൽ ഇന്ന് പകൽ അങ്ങനത്തെ ഒരു ബ്ലെസ്സിംഗ് ദൈവം നിങ്ങളുടെ തലമേൽ ഇടുകയാണ്. ಆ ರೀತಿಯಾದ ಆಶೀರ್ವಾದ ಈ ಹಗಲತ್ತು ನಿಮ್ಮ ತಲೆ ಮೇಲೆ ದೇವರು ಒದಗಿಸಿಕೊಡ್ತಾ ಇದೆ. വാ തുറന്ന് സംസാരിക്കുക, ഞാനൊരു അനുഗ്രഹമാണ്. ಆ ಬಾಯಿ ತೆರೆದು ನೀ ಹೇಳಿ, ನಾನೊಂದು ಆಶೀರ್ವಾದವಾಗಿದ್ದೇನೆ. പത്രോസിനെ ദൈവം നിറച്ചു, അവനിലൂടെ ആ പടക് കൂടെയുള്ളവരെ മുഴുവൻ അനുഗ്രഹിച്ചു. ಪೇತ್ರನನ್ನು ದೇವರು ಆಶೀರ್ವದಿಸಿ ಅವನ ಬಲೆ ತುಂಬಿ ಅವನ ಹಡಗು ತುಂಬಿ ಅವನ ಜೊತೆಲಿರುವರು. ഞാൻ ഇന്ന് ഈ വചനം ഇവിടെ പറയുന്നത് ആരെയോ ഇതുപോലെ ദൈവം അനുഗ്രഹിക്കാൻ പോവുക. ಈ ವಾಕ್ಯ ಇಲ್ಲಿ ಹೇಳಲಿಕ್ಕೆ ಕಾರಣ, ಯಾರನ್ನೋ ಇದರೊಳಗಡೆ ಆಶೀರ್ವದಿಸಲಿಕ್ಕೆ ಜನ ದೇವರು ನೋಡಿದ್ದಾರೆ. ಆ ವ್ಯಕ್ತಿ ನಾನಾಗಿರ್ಬೇಕು ಅಂತ. പറ പറ, അത് ഞാനാന്ന് പറ. ಆ ವ್ಯಕ್ತಿ ನಾನಾಗಿರ್ಬೇಕು. പറ പറ പറ, സ്പീക്ക് ഔട്ട്. ಹೇಳಿ, ഞാനാന്ന് പറ. ഞാൻ ಯವನಸ್ಥ ಮಕ್ಕಳೇ, ನಿಮ್ಮನ್ನು ದೇವರು ಆಶೀರ್ವದಿಸಿ ನಿಮ್ಮ ಮೂಲಕ ನಿಮ್ಮ ಆ ಕುಟುಂಬವನ್ನು, ನಿಮ್ಮ ತಲೆಮಾರುಗಳನ್ನು ಕರ್ತನು ಆಶೀರ್ವದಿಸುವುದಾಗಿರ್ತಾನೆ. ಕರಗಳೇ ತಟ್ಟಿ ಹಲ್ಲೆಲೂಯ. ಕರಗಳನ್ನು ತಟ್ಟಿ ಚಪ್ಪಾಳೆ ಹೊಡೆದು ನಾನಾಗಿರ್ಬೇಕು ಆಶೀರ್ವಾದ ಪುರುಷನು ಅಂತ ಹೇಳು. ಆ ವ್ಯಕ್ತಿ ನಾನಾಗಿರಬೇಕು. അവൻ ഈ അനുഗ്രഹം കണ്ട് എക്സൈറ്റഡ് ആയി പോയി. ಅವನಿ ಆಶೀರ್ವಾದಗಳು ನೋಡಿಕೊಂಡು ಆಶ್ಚರ್ಯವಾಗೋಯ್ತು. ദൈവം നിന്നെ അനുഗ്രഹിക്കുമ്പോൾ നിനക്ക് വട്ട് പിടിക്കുന്ന പോലെയാ. ದೇವರು ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸಿ ನಿಮಗೆ ಉಚ್ಚರಿತರಾಗ್ಬಿಡ್ತದೆ. നിനക്ക് ചിന്തിക്കാൻ കഴിയാത്ത നിലയിൽ നിന്നെ ബ്ലസ് ചെയ്യും. ಆ ಯೋಚನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ದೇವರು ಆಶೀರ್ವದಿಸ್ತಾರೆ. Come on. ಬಾಯಿ ತೆರೆದ್ರೆ
സ്തോത്ര ಮಾಡಿದರೆ ಬಾಯಿ ಬಿಗಿಟ್ಟಿದ್ರೆ ತುಂಬಲ್ಲ. അവിടെ പറയുന്നു പത്രോസിന് സംഭ്രമം പിടിച്ചെന്ന് പറഞ്ഞു. ಪೇತ್ರನಿಗೆ ಆಶ್ಚರ್ಯವಾಯಿತು. അവൻ ഞെട്ടി നിൽക്കുകയാ. ಅವನಿಗೆ ನಡುಗಿದೆ. ಇದೆಂದ ಆಶೀರ್ವಾದ. നീ അങ്ങനെ പറയാണ്ട് അനുവദിക്കും. ನೀವು ಈ ರೀತಿಯಾಗಿ ಹೇಳುವಂತ ರೀತಿಯಲ್ಲಿ ದೇವರು ಆಶೀರ್ವದಿಸ್ತಾರೆ. നിനക്ക് ചിന്തിക്കാൻ കഴിയാതെ വണ്ണം ദൈവം ചെയ്യും. ಯೋಚನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಆಶೀರ್ವದಿಸ್ತಾರೆ. ആരത് വിശ്വസിക്കുന്നു? ಆದರೆ ಯಾರಿದು ನಂಬುತ್ತೀರಾ? ആരത് ഏറ്റെടുക്കുന്നു? ಯಾರದನ್ನು ಸ್ವೀಕಾರ್ಯ ಮಾಡ್ತೀರಾ? ഓ, അവന് വിശ്വസിക്കാൻ പറ്റുന്നില്ല. ಪೇತ್ರನಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ദൈവം ഇങ്ങനെ ചെയ്യോ? ದೇವರು ಇಷ್ಟೆಲ್ಲ ಮಾಡ್ತೀರಾ? പക്ഷെ അവൻ അടുത്ത വാക്ക് പറയുന്നു, ഞാൻ പാപിയായ മനുഷ്യനാണ്, എന്നെ വിട്ടു പോണം. ಆಮೇಲೆ ಪೇತ್ರನ ಹೇಳ್ತಾರೆ, ನಾನೊಬ್ಬ ಪಾಪಿಯಾದ ಮನುಷ್ಯನು, ನನ್ನನ್ನು ಬಿಟ್ಟು ಹೋಗಿರಿ. നിങ്ങളുടെ ലൈഫിൽ നടക്കുന്ന എല്ലാ അത്ഭുതങ്ങളും നിങ്ങളെ മനസ്സാന്തരത്തിലേക്ക് തിരിക്കണം. ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಆಶೀರ್ವಾದಗಳು ನಮ್ಮನ್ನು ಮನಪರಿವರ್ತನೆಗೆ ತಿರುಗಿಸಬೇಕು. അത്ഭുതങ്ങൾ നമ്മെ മനസ്സാന്തരത്തിലേക്ക് തിരിക്കണം. ಅದ್ಭುತಗಳು ನಮ್ಮನ್ನು ಮಾನಸಾಂತರ ಕಡೆಗೆ ನಡೆಸಬೇಕು. ആമേൻ. ಆಮೆನ್. അവനോട് കർത്താവ് പറയാണ്, ಪೇತ್ರನಿಗೆ ಕರ್ತನ ಹೇಳ್ತಾ ಇದ್ದಾರೆ, പേടിക്കണ്ട, ഞാൻ നിന്നെ ഈ മീൻ പിടിക്കുന്ന പോലെ മനുഷ്യനെ പിടിക്കുന്നവനാക്കും. ನೀ ಭಯಪಡಬೇಡ, ನಾನು ನಿನ್ನನ್ನು ಮೀನನ್ನು ಹಿಡಿಯುವ ಹಾಗೆ ಮನುಷ್ಯರನ್ನು ಹಿಡಿಯುವನಾಗಿ ಮಾರ್ಪಡಿಸ್ತೇನೆ. അപ്പോൾ രണ്ടാമത്തെ ദൂത്, രണ്ടാമത്തെ പ്രവചനം, ಎರಡನೇ ಪ್ರವಾದನೆ. ആദ്യത്തെ പ്രവചനം, നിന്നെ ഞാൻ പേതുരുവാക്കും. ಮೊದಲನೇ ಪ್ರವಾದನೆ, ನಿನ್ನನ್ನು ಬಂಡೆ ಕಲ್ಲಾಗಿ ಮಾಡಿ. അത് നടന്നില്ല. ಆದ್ರೆ ಅದು ಕಣ್ಣಿನ ಎದುರುಗಡೆ ಕಾಣಿಸಲಿಲ್ಲ. നടക്കാതിരിക്കുമ്പോൾ അടുത്ത ദൂത്, ಅದು ನಡೆಯದಿರುವಾಗ ನೆಕ್ಸ್ಟ್ ಇನ್ನೊಂದು ಪ್ರವಾದನೆ. ആ ദൂതാണ് നിന്നെ മനുഷ്യനെ പിടിക്കുന്നവനാക്കും. ಆ ಪ್ರವಾದನೆ ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬಸ್ತನಾಗಿ ಮಾಡುತ್ತೆ. ഒരു ദൂത് നടന്നില്ലെങ്കിലും അടുത്ത ദൂത് തരുന്നൊരു ദൈവമാണ് ഈ ദൈവം. ಆ ಒಂದು ಸಂದೇಶ ನಿಮಗೆ ಒಳಗಡೆ ಹೋಗಿಲ್ಲ ಅಂದ್ರೆ ಅದರ ಮೇಲೆ ಇನ್ನೊಂದು ಸಂದೇಶ. ദൈവം നിനക്ക് ഇങ്ങനെ വാഗ്ദത്തം തന്നോണ്ടേയിരിക്കും. ದೇವರು ವಾಗ್ದಾನಗಳ ಮೇಲೆ ವಾಗ್ದಾನ ಕೊಡ್ತಾ ಇದ್ದಾರೆ. നീയും ദൈവം കണ്ടുമുട്ടുമ്പോൾ ഒരു ദൂത് അവിടെയുണ്ട്. ನೀನು ದೇವರು ಸಂಧಿಸುವಾಗ ಒಂದು ವಾಗ್ದಾನ ಇದೆ, ಅದು ನನಗೆ ಬೇಕು ಅಂತ ಹೇಳು. നീയും ദൈവം എപ്പോഴൊക്കെ കണ്ടുമുട്ടുമോ അപ്പോഴെല്ലാം ഒരു ദൂത് നിനക്ക് തരാനുണ്ട്. യേശു വീണ്ടും അടുത്തൊരു സമയം പത്രോസിനോട് ചോദിക്കുകയാണ്, ಯೇಸು ಸ್ವಾಮಿ ಪೇತ್ರನನ್ನು ಮೂರನೇ ಸಾರಿ ಸಿಕ್ಕಿ ಮಾತಾಡ್ತಾ ಇದ್ದಾರೆ. നിങ്ങൾ എന്നെ ആരെന്ന് പറയുന്നു? ನೀವು ನನ್ನನ್ನು ಯಾರೆಂದು ಹೇಳ್ತೀರಾ? പത്രോസ് എടുത്തു പറയുകയാണ്, നീ ജീവനുള്ള ദൈവത്തിന്റെ പുത്രനായ ക്രിസ്തു. ಪೇತ್ರನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀ ಜೀವ ಸ್ವರೂಪನಾದ ದೇವ ಕುಮಾರನು. ആമേൻ, ആമേൻ. ദൈവത്തിൽ നിന്ന് അവൻ ചിലത് പ്രാപിച്ചു. ದೇವರಿಂದ ಅವನ್ ಮತ್ತು ಕೆಲದು ಹೊಂದಿಕೊಂಡಿದ್ರು. ഹല്ലേലൂയ, ഹല്ലേലൂയ, ഹല്ലേലൂയ. നീ ദൈവത്തിൽ നിന്ന് ചിലത് പ്രാപിച്ചാൽ അതൊരു അത്ഭുതമായിരിക്കും. ನೀ ದೇವರಿಂದ ಹೊಂದಿಕೊಂಡಿದ್ದರೆ ಅದು ಸಾಮಾನ್ಯವಲ್ಲ, ಅದು ಅದ್ಭುತವೇ. പറയാണ്, നീ ജീവനുള്ള ദൈവത്തിന്റെ പുത്രനായ ക്രിസ്തു. ನೀ ಜೀವನವುಳ್ಳ ದೇವರ ಮಗನಾದ ಕ್ರಿಸ್ತನೇ. പെട്ടെന്ന് യേശു പറയാണ്, ആമേൻ, ഇത് നീ പറഞ്ഞത് കൊണ്ട് ഞാൻ നിനക്ക് താക്കോൽ തരികയാണ്. ದೇವರು ಹೇಳ್ತಾರೆ, ಇದು ನೀ ಹೇಳಿದ್ರಿಂದ ನಿನಗೆ ಬೀಗದ ಕೈ ನಿನ್ನ ಕೈಯಲ್ಲಿ ಕೊಡುತ್ತೆ. നീ ചിലത് തുറക്കും, നീ ചിലത് അടയ്ക്കും. ನೀ ಕೆಲದು ತೆರೆಯುತ್ತೀರಾ, ನೀ ಕೆಲದು ಮುಚ್ಚುತ್ತೀರಾ. നീ അടയ്ക്കുന്നവനാണ്, നീ തുറക്കുന്നവനാണ്. ನೀ ಮುಚ್ಚುವನಾಗಿದ್ದೇನೆ, ನೀ ತೆರೆಯುವನಾಗಿದ್ದೇನೆ. അതിനുള്ള താക്കോൽ ഞാൻ നിനക്ക് തരാൻ പോകുകയാണ്. ಅದಕ್ಕಿರುವ ಬೀಗದ ಕೈ ನಿನಗೆ ಕೊಡ್ತೇನೆ. നീ ദൈവത്തിൽ നിന്ന് എന്തെങ്കിലും പ്രാപിച്ചിട്ടുണ്ടെങ്കിൽ അത് തുറക്കുന്നതാണ്, അത് അടയ്ക്കുന്നതാണ്. ನೀ ದೇವರಿಂದ ಏನಾದರೂ ಹೊಂದಿದರೆ ಅದು ಮುಚ್ಚುವಂತದಾಗಿರುತ್ತದೆ, ಅದು ತೆರೆಯುವಂತದ್ದು. ഞാൻ നിനക്ക് താക്കോൽ തരികയാണ്. ಬೀಗದ ಕೈ ಕೊಡ್ತಾ ಇದ್ದೀನಿ. താക്കോൽ തരികയാണ്. ಆ ಬೀಗದ ಕೈ ಕೊಡ್ತಾ ಇದ್ದೇನೆ. താക്കോൽ തരികയാണ്. ಸ್ತೋತ್ರ ಮಾಡಿ ಕೈಗೆ ಬರುತ್ತದೆ. നീ തുറക്കും, നീ അടയ്ക്കും. ನೀ ತೆರೆಯುತ್ತೀರಾ, ನೀ ಮುಚ್ಚುತ್ತೀರಾ. ಬೀಗದ ಕೈ. പക്ഷെ ഒന്നും നടന്നില്ല. ಆದ್ರೆ ಯಾವುದು ನಡೆಯಲಿಲ್ಲ. ദൂത് കേൾക്കുന്നേ ഉള്ളൂ, ವಾಗ್ದಾನ ಕೇಳಿಕೊಳ್ತಾ ಇದೆ, നടക്കുന്നതേ ഇല്ല. ಆದ್ರೆ ನಡೀತಾ ಇಲ್ಲ. വീണ്ടും അവനൊരു ദൂത് കേൾക്കുകയാണ്. ಮತ್ತೆ ಇನ್ನೊಂದು ವಾಗ್ದಾನ. അതെന്നു പറയാ, നീ എന്റെ ശിഷ്യന്മാരെ എല്ലാം ഉറപ്പിക്കും. ನಾಲ್ಕನೇದು, ನಿನ್ನ ಶಿಷ್ಯರುಗಳನ್ನು ನೀ ದೃಢಪಡಿಸುತ್ತೀರಾ. നീ ശിഷ്യന്മാരെ എല്ലാം ഉറപ്പിക്കും. ನೀ ಶಿಷ್ಯರುಗಳನ್ನು ದೃಢಪಡಿಸ್ತೀರಾ.
പക്ഷെ നടന്നില്ല. ಆದ್ರೆ ಅದು ನಡೀತಾ ಇಲ್ಲ. 3.5 ವರ್ಷമായിട്ട് കേൾക്കുക. 3.5 ವರ್ಷವಾಗಿ ಈ ಸಂದೇಶ ಎಲ್ಲ ಕೇಳಿಸ್ತಾ ಇದೆ, പക്ഷെ നടക്കുന്നില്ല. ಆದ್ರೆ ಯಾವುದು ನಡೀತಾ ಇಲ್ಲ. എന്നിട്ട് വീണ്ടും കർത്താവ് പറയുക, ಆಮೇಲೆ ಮತ್ತು ಕರ್ತನ ಹೇಳ್ತಾ ಇದ್ದಾರೆ, ഉയർത്തെഴുന്നേറ്റ ശേഷം പറയുക, ಪುನರುದ್ಧಾನ ಹೊಂದಿದ ಮೇಲೆ ಹೇಳ್ತಾ ಇದ್ದಾರೆ, നീ എന്റെ ആടുകളെ മേയ്ക്കുക, ನೀ ನನ್ನ ಕುರಿಗಳನ್ನು ಮೇಯಿಸಿರಿ, നീ എന്റെ കുഞ്ഞാടിനെ മേയ്ക്ക, ನನ್ನ ಕುರಿ ಮರಿಗಳನ್ನು ಮೇಯಿಸಿರಿ, എന്റെ കുഞ്ഞാടുകളെ മേയ്ക്ക, ನನ್ನ ಕುರಿ ಮರಿಗಳನ್ನು ಮೇಯಿಸು. ദൂത് കേട്ടതേ ഉള്ളൂ, ಆದರೆ ಸಂದೇಶ ಕೇಳಿದಷ್ಟೇನೆ, നടന്നിട്ടില്ല. ಆದ್ರೆ ಇನ್ನೂ ಅದು ನಡೆದಿಲ್ಲ. വീണ്ടും ഉയർത്തെഴുന്നേൽക്കുമ്പോൾ അടുത്ത വാക്ക് പറയുക, ಇನ್ನು ಪುನರುದ್ಧಾನ ಹೊಂದಿದ ಮೇಲೆ ಮತ್ತೊಂದು ವಾಗ್ದಾನ, ഭൂമിയുടെ അറ്റത്തോളം പോയി എന്റെ സാക്ഷിയാകണം, ಭೂಮಿಯ ಕಟ್ಟಕಡೆಯವರೆ ಹೋಗಿ ನನ್ನ ಸಾಕ್ಷಿಯಾಗು, സകല ജാതികളോടും സുവിശേഷം പറഞ്ഞ് ശിഷ്യരാക്കണം, ಸಕಲ ಜನರನ್ನು ಸುವಾರ್ತೆ ಸಾರಿ ಶಿಷ್ಯರಾಗಿ ಮಾಡು. കേട്ടതേ ഉള്ളൂ, നടന്നിട്ടില്ല. ಅದು ಕೇಳಿದೆ, ಇನ್ನೂ ನಡೆದಿಲ್ಲ. 3.5 വർഷമായിട്ട് കേൾക്കുക. 3.5 ವರ್ಷದಿಂದ ಇದೇ ಕೇಳ್ತಾ ಇದೆ. എന്തൊക്കെയാ കേട്ടത്? ಏನೆಲ್ಲ ಕೇಳಿದೆ? ಪೇತರ್ನಾಗುವಿ. 2, ಮನುಷ್ಯರನ್ನು ಹಿಡಿಯುವ ಬಸ್ತರಾಗಿ ಮಾಡ್ತಾನೆ. 3, ಬೀಗದ ಕೈಗೊಡುತ್ತಾನೆ. 4, ಶಿಷ್ಯರುಗಳನ್ನು ದೃಢಪಡಿಸು. 5, ನನ್ನ ಕುರಿಗಳನ್ನು ಮೇಯಿಸು. ನೀ ಲೋಕದ ಕಟ್ಟ ಕಡವರೆಗೆ ಹೋಗು. 3.5 വർഷം ഇത് കേട്ടോണ്ടിരിക്കുക. 3.5 ವರ್ಷ ಈ ವಾಗ್ದಾನಗಳು ಕೇಳ್ತಾ ಇದೆ. പത്രോസിനോട് ചോദിക്കണം, എന്തേലും നടന്നോ? ಪೇತ್ರನ ಹತ್ರ ಕೇಳ್ತಾನೆ, ಏನಾದ್ರೂ ನಡೆದಿದ್ಯಾ? ഒന്നും നടന്നില്ല. ಏನು ನಡೆದಿಲ್ಲ. എന്തെങ്കിലും നടന്നോ? ಏನಾದ್ರೂ ಆಗಿದೆಯಾ? ഒന്നും നടന്നില്ല. ಏನು ಆಗಿಲ್ಲ. എന്തെങ്കിലും കേട്ടോ? ಏನಾದ್ರೂ ಕೇಳಿಸ್ಕೊಂಡ್ರ? കേട്ടു. ಕೇಳಿಸಿದೆ, ತುಂಬಾ ಕೇಳಿಸ್ಕೊಂಡೆ. എന്തെങ്കിലും നടന്നോ? ಏನಾದ್ರೂ ಆಗಿದೆಯಾ? ಏನು എത്ര ಆಗಿಲ್ಲ. വർഷമായി? ಎಷ್ಟು ವರ್ಷ ಆಯ್ತು? 3.5 വർഷമായി. 3.5 ವರ್ಷ. 3.5 വർഷമായിട്ട് കേട്ടോണ്ടിരിക്കുക. 3.5 ವರ್ಷವಾಗಿ ಕೇಳಿಸ್ಕೊಂಡೇ ಇದೆ. ഒന്നും നടക്കുന്നില്ല. ಏನು ನಡೀತಾ ಇಲ್ಲ. ഒന്നും നടക്കുന്നില്ല. ಏನು ನಡೀತಾ ಇಲ್ಲ. കർത്താവ് പറയുകയാണ്, ಆದ್ರೆ ಕರ್ತನ ಹೇಳ್ತಾರೆ, നീ കാത്തിരിക്കുക, ನೀ ಕಾದುಕೊಂಡಿರು. ನೀ ಕಾದುಕೊಂಡಿರು. ദൂതുണ്ടോ? ವಾಗ್ದಾನ ಇದೆ, ആലോചനയുണ്ടോ? ಆಲೋಚನೆ ಇದೆ, ദൈവശബ്ദമുണ്ടോ? ದೇವರ ಶಬ್ದ ಇದೆಯಾ? നീ കാത്തിരിക്ക. ನೀ ಕಾದುಕೊಂಡಿರಬೇಕು. എന്തിനു വേണ്ടി? ಏನಕ್ಕಾಗಿ? ಹೋಲಿ ಸ್ಪಿರಿಟಿന് വേണ്ടി, ಆ ಪವಿತ್ರಾತ್ಮನಿಗಾಗಿ, ಮೇಲಣಲೋಕದ ಶಕ್ತಿಗಾಗಿ. Come on. ദൂതുള്ളവരെ, ആലോചനയുള്ളവരെ, കാത്തിരിക്കുക പരിശുദ്ധാത്മാവിനായി. ವಾಗ್ದಾನ ಹೊಂದಿದವರೇ, ಪ್ರವಾದನೆ ಪಡೆದವರೇ, ಪವಿತ್ರಾತ್ಮನಿಗಾಗಿ ನೀ ಕಾಯ್ತಾ ಇರು. ആലോചനയുള്ളവരെ, കാത്തിരിക്കുക. ನೀ ಕಾಯ್ತಾ ಇರು. 3.5 വർഷം കേട്ടതിനെ 3.5 ವರ್ಷ ಕೇಳಿದನ್ನು അവൻ 10 ദിവസം അതിനു വേണ്ടിയല്ല കാത്തിരുന്നത്, പരിശുദ്ധാത്മാവിനോട് കാത്തിരുന്നു. ಅವನು ಈ 3.5 ವರ್ಷವೂ ಕಾದುಕೊಂಡಿರುವುದು ಅವರು ಪವಿತ್ರಾತ್ಮನಿಗಾಗಿ. അവൻ 3.5 വർഷം കേട്ടതിനെ പ്രാപിക്കാൻ 3.5 ವರ್ಷ ಕೇಳಿದ ವಾಗ್ದಾನ ಹೊಂದಿಕೊಳ್ಳಲಿಕ್ಕೆ ಅದಕ್ಕೆ ಪವಿತ್ರಾತ್ಮನ ಸಹಾಯಕ್ಕಾಗಿ ಕಾದುಕೊಂಡಿದ್ದರು. അവൻ പ്രാർത്ഥിച്ചത് എന്നെ പത്രോസാക്കണമേ എന്നല്ല, എന്നെ മനുഷ്യനെ പിടിക്കണമെന്നല്ല. അവൻ ഒറ്റ പ്രാർത്ഥന, ഹോളി സ്പിരിറ്റ് എനിക്ക് തരണേ, പരിശുദ്ധാത്മാവിനെ എനിക്ക് തരണേ. ಪೇತ್ರನು ಪ್ರಾರ್ಥನೆ ಮಾಡಿದು, ನನ್ನನ್ನು ಬಂಡೆ ಕಲ್ಲಾಗಿ ಮಾಡಲಿ എന്നല്ല, ಬೀಗದ ಕೈ ನನಗೆ ಕೊಡಿ എന്നല്ല, ಮನುಷ್ಯನ ಹಿಡಿಯ ಬೆಸ್ತರಾಗಿ ಮಾಡುವುದಲ್ಲ, ಇದು ಮಾಡಲಿಕ್ಕಿರುವ ಪವಿತ್ರಾತ್ಮನನ್ನು ನನಗೆ ಕೊಡಿ. ಜೀಸಸ್. ആമേൻ. ഞാൻ നിങ്ങളോട് പറയാം, ചിലത് നിങ്ങൾ മാറ്റി പ്രാർത്ഥിക്കണം. ಆದರೆ ನಿಮ್ಮ ಪ್ರೇಯರ್ ಸ್ವಲ್ಪ ಚೇಂಜ್ ಮಾಡಬೇಕು. നിങ്ങൾ പണത്തിന് വേണ്ടി പ്രാർത്ഥിക്കരുത്. ನೀ ಹಣಕ್ಕಾಗಿ ಪ್ರಾರ್ಥನೆ ಮಾಡಬಾರದು, മറിച്ച് നീ മഹത്വത്തിന് വേണ്ടി പ്രാർത്ഥിക്കണം. ಮತ್ತೆ ನೀ ಮಹಿಮೆಗಾಗಿ ಪ್ರಾರ್ಥಿಸು. നിന്റെ മേൽ മഹത്വം വന്നാൽ ആമേൻ, പണം നിന്നെ സേവ ചെയ്യാൻ വരും. ಓ ಮಹಿಮೆ ನಿನ್ನ ಮೇಲೆ ಬಂದರೆ ದುಡ್ಡು ನಿಮಗಾಗಿ ಬಂದು ಸೇರುತ್ತದೆ. ಆಮೇನ್. യെശയ്യാവ് 60 പറയുന്നു, എഴുന്നേറ്റ് പ്രകാശിക്കുക, ദൈവത്തിന്റെ തേജസ് നിന്റെ മേൽ വന്നിരിക്കുന്നു. ಯೆಶಾಯ 60ನೇ ಅಧ್ಯಾಯ ಹೇಳ್ತಾ ಇದೆ, ಎದ್ದು ಪ್ರಕಾಶಿಸು, ನಿನ್ನ ಮೇಲೆ ಪ್ರಕಾಶ ಉದಯಿಸಿದೆ. ദൈവത്തിന്റെ തേജസ്,
ಮಹಿಮೆ നിന്റെ മേൽ വന്നിരിക്കുന്നു. ನಿನ್ನ ಮೇಲೆ ಬಂದಿದೆ. അതുകൊണ്ട് ജാതികളുടെ സമ്പത്ത് നിന്നിലേക്ക് ഒഴുകി വന്നിരിക്കും. ಆದದರಿಂದ ಜಾತಿಗಳ ಆಸ್ತಿ ಪಾಸ್ತಿ ನಿನ್ನ ಕಡೆಗೆ ಬಂದು ಸೇರ್ತಾ ಇದೆ. നിന്റെ മേൽ ഗ്ലോറി വന്നാൽ നിന്റെ മേൽ മണി വരും. ಮಹಿಮೆ ನಿನ್ನ ಮೇಲೆ ಬರುವಾಗ ಮಣಿ ನಿನಗೆ ಬರುತ್ತದೆ. ಆಮೇನ್ 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 ಆಮೇನ್. സാന്നിധ്യം നിന്റെ മേൽ വന്നാൽ മന്ന നിന്റെ അടുക്കൽ വീഴും. ಓ ಸಾನ್ನಿಧ್ಯ ನಿಮ್ಮ ಹತ್ರ ಬಂದ್ರೆ, ಆ ಪ್ರಸನ್ನತೆ ನಿಮ್ಮಲ್ಲಿ ಬಂದ್ರೆ ನಿಮಗೆ ಆಸ್ತಿ ಪಾಸ್ತಿ ಬರುತ್ತದೆ. സാന്നിധ്യം നിന്റെ മേൽ ഉണ്ടെങ്കിൽ കാട നിന്റെ മേൽ വരും. ಓ ಸಾನ್ನಿಧ್ಯ ನಿಮ್ಮಲ್ಲಿ ಬಂದಿದ್ರೆ ಲಾವಕ್ಕೆ ನಿನ್ನ ಮನೆಗೆ ಬರುತ್ತದೆ. അതുകൊണ്ട് മോശ പറഞ്ഞത് കാട തരണേന്നല്ല, മന്ന തരണേന്നല്ല, സാന്നിധ്യം. ಆದದಿಂದ ಮೋಸ ಹೇಳ್ತಾ ಇದ್ದಾರೆ, ನೀ ಮನ್ನ ಕೊಡಿ ಎಂದು ಕೇಳಬೇಡ, ಮಾಂಸ ಕೊಡಿ ಎಂದು ಕೇಳಬೇಡ, ನಿನ್ನ ಪ್ರಸನ್ನದ ಕೊಡಿ. ഇന്ന് ചിലതിനെ മാറ്റി പിടിക്കണം. ಈಗ ಕೆಲ ಪ್ರೇಯರ್ ಚೇಂಜ್ ಮಾಡಬೇಕು. Presence of God. ಓ ದೇವರ ಪ್ರಸನ್ನತೆ, Glory of God. ದೇವರ ಮಹಿಮೆ, Holy Spirit. ಆ ಪವಿತ್ರಾತ್ಮರು. Are you ready? ನೀವು ಸಿದ್ಧರಾಗಿದ್ದೀರಾ? Hallelujah. ಹಾಲೆಲೂಯಾ. ಮಹಿಮೆ, ಪ್ರಸನ್ನತೆ, ಪವಿತ್ರಾತ್ಮನು ಇದಕ್ಕಾಗಿ ಕಾದುಕೊಂಡಿರುವಂತ ಉಪವಾಸ ಪ್ರಾರ್ಥನೆ. എന്തോ ഒരു ആത്മമണ്ഡലം ഇവിടെ തുറക്കുന്നു. ಓ ಆತ್ಮ ಮಂಡಲ ಈಗ ಓಪನ್ ಆಗ್ತಾ ಇದೆ. എന്തോ ഇവിടെ സംഭവിക്കാൻ പോകുന്നു. ಓ ಇಲ್ಲಿ ಏನು ನಡೀತಾ ಇದೆ? ಸ್ವೀಕರಿಸಿಕೋ, ಸ್ವೀಕರಿಸಿಕೋ. ಮಹಿಮೆ, പ്രസന്നത, ഒറ്റ പ്രാർത്ഥന. പരിശുദ്ധാത്മാവ്, പവിത്രാത്മരേ, പരിശുദ്ധാത്മാവ്. പവിത്രാത്മനിಗಾಗಿ ಪ್ರಾರ್ಥಿಸು. ആര് പ്രാർത്ഥിക്കും? എന്റെ മേൽ ആത്മാവിനെ വേണം. ನನ್ನ ಮೇಲೆ ಪವಿತ್ರಾತ್ಮ ಬೇಕು ಎಂದು ಯಾರು ಪ್ರಾರ್ಥಿಸ್ತೀರಾ? ഉച്ചത്തിൽ ആര് പ്രാർത്ഥിക്കും? എനിക്ക് വേണം. We need you, Holy Spirit. ಪವಿತ್ರಾತ್ಮನಿಗಾಗಿ ಗಟ್ಟಿಯಾಗಿ ಯಾರು ಪ್ರಾರ್ಥಿಸ್ತೀರಾ? ನನಗೆ എനിക്ക് വേണം, എനിക്ക് വേണം, എനിക്ക് വേണം. ನನಗೆ ಬೇಕು. ഇവിടെ കൂട്ട സൗഖ്യങ്ങൾ നടക്കുന്നു, കൂട്ട വിടുതലുകൾ നടക്കുന്നു. ಈಗ സൗഖ്ಯಗಳು ಬಿಡುಗಡೆಗಳಲ್ಲಿ ಆಗ್ತಾ ಇದೆ. ഇവിടെ കെട്ടുകൾ ಹೊಂದಿಕೋ, ഇവിടെ കെട്ടുകൾ പൊട്ടുന്നു, ബന്ധനങ്ങൾ അഴിയുന്നു. ಓ ಬಂಧನಗಳು ಬಿಚ್ಚುತ್ತಾ ಇದೆ. ദൈവശക്തി അടിക്കുന്നു, ദൈവശക്തി അടിക്കുന്നു. ಓ ದೇವರ ಶಕ್ತಿ ಇಲ್ಲಿ ಬಿಡುಗಡೆ ಮಾಡ್ತಾ ಇದೆ. പ്രാർത്ഥിക്കുക, 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 പ്രാർത്ഥിക്കുക. We need you, Holy Spirit. ನೀ ಹೊಂದಿಕೋ, ಹೊಂದಿಕೋ, ಹೊಂದಿಕೋ. We need you, Holy Spirit. ಓ ನಮಗೆ ಪವಿತ್ರಾತ್ಮ ಬೇಕು. We need you, Holy Spirit. പവിത്രാത്മ ಬೇಕು ದೇವರೇ. We need you, Holy Spirit. പവിത്രാത്ಮ ಬೇಕು ದೇವರೇ. എനിക്ക് വേണം, ನನಗೆ ಬೇಕು, എനിക്ക് വേണം, ನನಗೆ ಬೇಕು, എനിക്ക് വേണം, ನನಗೆ ಬೇಕು. വിളിച്ചു പറ, വിളിച്ചു പറ. ಓ ಕೂಗಿ ಹೇಳು ನೀವು, ನನಗೆ ಪವಿತ್ರಾತ್ಮ ಬೇಕು, ನನಗೆ ಪವಿತ್ರಾತ್ಮ ಬೇಕು, ನನಗೆ ಪವಿತ್ರಾತ್ಮ ಬೇಕು, ನನಗೆ പവിത്രാത്മ ಬೇಕು, ನನಗೆ പവിത്രാത്മ ಬೇಕು. ഒരു ദൈവശക്തി ഇവിടെ അടിക്കുന്നു. ಈಗ ದೇವರಾತ್ಮ ಕ್ರಿಯೆ ಮಾಡ್ತಾ ಇದೆ, ഈ ಕ್ರಿಯೆ ಮಾಡ್ತಾ ಇದೆ. സ്റ്റൊമക്കിനകത്ത് ഈ മുഴകൾ, സ്റ്റൊമക്കിനകത്ത് പെയിനുകൾ ദൈവം ഇപ്പോൾ സൗഖ്യമാക്കുന്നു, റിമൂവ് ചെയ്യുന്നു. ಈಗ ಹೊಟ್ಟೆಯಲ್ಲಿ ಗೆಡ್ಡೆ ಇರುವವರು, ಹೊಟ್ಟೆಯಲ್ಲಿ ನೋವಿರುವವರು ಈಗ ದೇವರು ನೋಡಿ ಮುಟ್ಟುತ್ತಾ ಇದ್ದಾರೆ, ಮುಟ್ಟುತ್ತಾ ಇದ್ದಾರೆ. ಹೊಂದಿಕೋ, ದೇವರಾತ್ಮ ಚಲಿಸ್ತಾ ಇದೆ. ದಾಹದಿಂದ ಕೇಳು, ದಾಹದಿಂದ ಕೇಳು. We need you, Holy Spirit. ಓ ಪವಿತ್ರಾತ್ಮರೇ, ಓ ದೇವರಾತ್ಮರೇ. 10 ദിവസത്തെ പ്രാർത്ഥന, ಪೇತನ ಪ್ರಾರ್ಥನೆ, 10 ദിവസത്തെ പ്രാർത്ഥന. ಒಂದು ದಿವಸದ ಪ್ರಾರ್ಥನೆ. പരിശുദ്ധാത്മാവ്, ನನಗೆ ಪವಿತ್ರಾತ್ಮ ಬೇಕು, പരിശുദ്ധാത്മാവ്, ನನಗೆ ಪವಿತ್ರಾತ್ಮ ಬೇಕು, പരിശുദ്ധാത്മാവ്. ನನಗೆ ಪವಿತ್ರಾತ್ಮ ಬೇಕು. പെട്ടെന്ന്, ಆಕಸ್ಮಿಕವಾಗಿ, പെട്ടെന്ന്, ಆಕಸ್ಮಿಕವಾಗಿ, ಆಕಸ್ಮಿಕವಾಗಿ, പെട്ടെന്ന് ಓ ಆಕಸ್ಮಿಕವಾಗಿ പരിശുദ്ധാത്മാവരുടെ മേൽ ഇറങ്ങി. ಪವಿತ್ರಾತ್ಮ ಅವರ ಮೇಲೆ ಬಂದರು. ഓ പരിശുദ്ധാത്മാവരുടെ മേൽ ഇറങ്ങി. ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದರು. അഗ്നിജ്വാലകൾ പോലെ പിളർക്കപ്പെട്ട നാവുകൾ അവർക്ക് പ്രത്യക്ഷമായി. ಅಗ್ನಿ ಜ್ವಾಲ ಸಮಾನವಾದ ನಾಲಿಗೆಗಳು ಅವರಲ್ಲಿ ಪ್ರತ್ಯಕ್ಷವಾಯಿತು. അവരുടെ മേൽ പതിഞ്ഞു. ಅವರ ಮೇಲೆ ചിലരുടെ മേൽ ഇതുപോലെ പതിയാൻ പോകുന്നു. ಓ ಅದೇ ತರ ಆತ್ಮ ಈಗ ಚಲಿಸಲಿಕ್ಕೆ ചിലരുടെ മേൽ ആത്മാവ് ഇറങ്ങുന്നു. ಆತ್ಮನ ಚಲಿಸ್ತಾ ಇದೆ. Receive, receive, receive. ಹೊಂದಿಕೋ, ಹೊಂದಿಕೋ, Receive. ಹೊಂದಿಕೋ, ಹೊಂದಿಕೋ, Rakatala. ಹೊಂದಿಕೋ, Heavy, heavy. ಹೊಂದಿಕೋ, ಹೊಂದಿಕೋ.
പ്രസന്നത ചിലരുടെ മേൽ ഇറങ്ങുന്നു, ചിലരുടെ മേൽ ഇറങ്ങുന്നു. പ്രസന്നത ചിലരുടെ മേൽ ഇറങ്ങുന്നു. മഹിമ ആത്മരു പെട്ടെന്ന് ചിലരുടെ മേൽ ഭയങ്കരമായി ദൈവശക്തി അടിക്കുന്നു. ಕೆಲವರ ಮೇಲೆ ದೇವರಾತ್ಮನು ಚಲಿಸ್ತಾ ಇದೆ. ചിലരുടെ ശരീരത്തിൽ താങ്ങാൻ കഴിയാത്തതുപോലെ ಕೆಲವರಿಗೆ ತಡಕೊಳ್ಳಿಕ್ಕಾಗದೆ ദൈവശക്തി ഇറങ്ങുന്നു. റിസീവ്. ದೇವರ ಶಕ್ತಿ ಇಳಿತಾ ಇದೆ. ಹೊಂದಿಕೋ. ഉച്ചത്തിൽ വിളിച്ചു പറ. ನೀ ಶಬ್ದವಾಗಿ ಕೇಳು, ನನಗೆ ಪವಿತ್ರಾತ್ಮ ಬೇಕು. ഇവിടുത്തെ യുവതലമുറകളെ ദൈവം തൊടുന്നു. ಓ ಯೌವನಸ್ಥನು ದೇವರು ಮುಟ್ಟುತ್ತಾ ಇದ್ದಾರೆ. മാതാപിതാക്കളെ തൊടുന്നു. ಓ ತಂದೆ ತಾಯಿಯವರು ಮುಟ್ಟುತ್ತಾ ಇದ್ದಾರೆ. പരിശുദ്ധാത്മ തൊടുകയാ. ಈಗ ಪವಿತ್ರಾತ್ಮ ಸ್ಪರ್ಶಿಸ್ತಾ ಇದೆ. ചിലരെ നിറയ്ക്കുന്നു. ಕೆಲವರನ್ನು ತುಂಬಿಸ್ತಾ ಇದೆ. ഈ ചർച്ചിന്മേൽ ഭയങ്കരമായി ഹോളി സ്പിരിറ്റിന്റെ ഒരു ചലനം നടക്കാൻ പോകുകയാണ്. ಓ ಪವಿತ್ರಾತ್ಮನು ಇದರಲ್ಲಿ ಭಯಂಕರವಾಗಿ ಚಲಿಸ್ತಾ ಇದೆ. ಅದು ನನಗೆ ಬೇಕು, ಅದು ನನಗೆ ಬೇಕು, ಅದು ನನಗೆ ಬೇಕು. ശ്രദ്ധിക്കൂ. 1-2 മിനിറ്റ് ശ്രദ്ധിച്ചാട്ടെ. ಒಂದು ನಿಮಿಷ ಗಮನಿಸಿ, ಒಂದು ನಿಮಿಷ ಗಮನಿಸಿಕೊಳ್ಳಿರಿ. ജീസസ്. നിങ്ങൾക്ക് നിന്നോ ഇരുന്നോ എഴുന്നേറ്റോ മുട്ടിന്മേൽ നിന്നോ കരഞ്ഞോണ്ടാണെങ്കിലും ഇത് സ്വീകരിക്കണം. ನೀವು ಎದ್ದು ನಿಂದಾಗಲಿ ಕುತ್ಕೊಂಡಾಗಲಿ ಮಂಡಿಯಲ್ಲಿ ಊರಿಯಾಗಲಿ ನಿಮಗೆ ಒಟ್ಟಿಗೆ ಹೆಂಗೆ ನಿಮಗೆ ಅನುಕೂಲೇನೋ ಒಟ್ಟಕ್ಕೆ ನೀವು ದಾಹದಿಂದ ಈ ಆತ್ಮನ್ನು ಸ್ವೀಕರಿಸಬೇಕು. ನಾವು ಅಲಕ್ಷ್ಯವಾಗಿ ಇರಬಾರದು. ನೀವು ಯಾವುದೋ ನಿಮಗೆ ಎದ್ದು ನಿಲ್ಲುವುದು ನಿಮಗೆ ಸುಲಭ ಆದರೆ ಎದ್ದು ನಿಂತ್ಕೊಳ್ಳಿ. ಮಂಡಿ ಊರುದೇ ನಿಮಗೆ ಅದೇ ಸುಲಭ ಆದರೆ ಹಾಗೆ ಮಾಡಿ. ಒಟ್ಟಕ್ಕೆ ನಿಮ್ಮ ಒಳಗಡೆ ಆ ದಾಹ ಬರಬೇಕು. ನಾನು ಇವತ್ತು ಆತ್ಮನು ಹೊಂದದೆ ಇಲ್ಲಿಂದ ಹೋಗಲಿಕ್ಕಾಗುವುದಿಲ್ಲ ಅಂತ ಹೇಳು. കേൾക്കൂ, ഒരു സീരിയസ് ആയ ഒരു കാര്യം പറയാം. ನಾನು ಮುಖ್ಯವಾಗಿ ಸೀರಿಯಸ್ ಆಗಿ ಮಾತಾಡ್ತೇನೆ. 3.5 വർഷം കൊണ്ട് ഇവൻ കേൾക്കുക. 3.5 ವರ್ಷದಿಂದ ಅವರು ಬಾಯಿ ಕಿವಿ ಕೊಟ್ಟು ಕೇಳಿದೆ, ഒന്നും നടക്കുന്നില്ല. ಆದ್ರೆ ಏನು ನಡೆದಿಲ್ಲ. എന്നാൽ അവന്റെ മേൽ പരിശുദ്ധാത്മ വന്നു. ಆದ್ರೆ ಪವಿತ್ರಾತ್ಮ ಅವರ ಮೇಲೆ ಬಂದ ಮೇಲೆ കേട്ടെ പരിശുദ്ധാത്മാവിന്റെ മേൽ വന്നു. ಪವಿತ್ರಾತ್ಮನವರ ಮೇಲೆ ಬಂದರು. ആദ്യം എന്ത് സംഭവിച്ചു? ಮೊದಲು ಏನಾಗಿದೆ? അന്ന് എന്ത് സംഭവിച്ചു? ಆವತ್ತೇನಾಗಿದೆ? അന്ന് ശീമോൻ പത്രോസായി. ಆವತ್ತು ಶೀಮೋನ್ ಬಂಡೆ ಕಲ್ಲಾಗಿ ಮಾರ್ಪಟ್ಟಿದೆ. അന്ന് എന്ത് സംഭവിച്ചു? ಅನಂತರ ಏನಾಗಿದೆ? 3000 പേരെ അവൻ സഭയിൽ കയറ്റി മനുഷ്യനെ പിടിച്ചു. 3,000 ಜನರಿಗೆ ದೀಕ್ಷಾಸ್ನಾನ ಕೊಟ್ಟು ಅವರು ಮನುಷ್ಯನನ್ನು ಹಿಡಿದವನಾಗಿದ್ದನು. അന്നെന്ത് സംഭവിച്ചു? ಆವತ್ತೇನ್ ನಡೆದಿದೆ? ಏನ್ ನಡೆದಿದೆ? ಬೀಗದ ಕೈ ಅವನ್ ಹೊಂದಿಕೊಂಡರು. അന്നെന്ത് സംഭവിച്ചു? ಆವತ್ತೇನ್ ನಡೆದಿದೆ? ശിഷ്യന്മാരെ അവൻ ഉറപ്പിച്ചു. ಶಿಷ್ಯರುಗಳನ್ನು ಅವನ್ ದೃಢಪಡಿಸಿದರು. അന്ന് എന്ത് സംഭവിച്ചു? ಆವತ್ತೇನ್ ನಡೆದಿದೆ? കുഞ്ഞാടുകളെ മേയിച്ചു. ಅವನ್ ಕುರಿಗಳನ್ನು ಮೇಯಿಸಿದರು. അന്നെന്ത് സംഭവിച്ചു? ಆವತ್ತೇನ್ ನಡೆದಿದೆ? അവന്റെ പ്രസംഗം കേൾക്കാൻ 16 രാജ്യങ്ങൾ അവന്റെ മുമ്പിൽ വന്നു. ಅವನ ಪ್ರಸಂಗ ಕೇಳಲಿಕ್ಕೆ 16,000 ದೇಶಗಳಿಂದ ಜನರು ಬಂದರು. അവൻ 3.5 വർഷം കേട്ട ദൂത് പരിശുദ്ധാത്മ ഇറങ്ങി വന്ന അന്ന് നടന്നു. 3.5 ವರ್ಷ ಕೇಳಿದ ವಾಗ್ದಾನ ಪವಿತ್ರಾತ್ಮ ಬರುವಾಗ ಆವತ್ತೇ ಎಲ್ಲ ವಾಗ್ದಾನಗಳು ಅವನು ಹೊಂದಿಕೊಂಡರು. കേട്ടോ ദൂത് കേട്ടോ. 3.5 വർഷം നടക്കാത്തത് ഒരു ദിവസം നടന്നു. എങ്ങനെ നടന്നു? അവന്റെ മേൽ പരിശുദ്ധാത്മ വന്നപ്പോൾ. 3.5 ವರ್ಷ ಅವನ್ ಕೇಳಿಕೊಂಡೇ ಹೋಗಿದೆ. ಆದರೆ ಆ ಒಂದೇ ದಿವಸಕ್ಕೆ ಎಲ್ಲವೂ ನೆರವೇರಿತು. ಹೇಗೆ? പവിത്രാത്മന് ಬಂದതിನಿಂದಲೇ. ഇന്ന് നിങ്ങൾ പരിശുദ്ധാത്മാവിനെ ചോദിച്ചോ, ഇതുവരെ കേട്ട ദൂതുകളെല്ലാം ഇന്ന് നടക്കും. ನೀವೀಗ ಪವಿತ್ರಾತ್ಮನಿಗಾಗಿ ಕೇಳಿಕೊಂಡು ಆ ಪವಿತ್ರಾತ್ಮನ ಪಡೆದಿದ್ರೆ ಇದುವರೆ ಇರುವ ಸಕಲ ಪ್ರವಾದನೆಗಳು ನೆರವೇರುತ್ತದೆ. അപ്പോൾ എന്തുകൊണ്ട് നടന്നില്ല? ಆದರೆ ಇಷ್ಟು ಕಾಲ ಯಾಕೆ ಪ್ರವಾದನೆ ನಡೆದಿಲ್ಲ? ശക്തിയേറിയ ആത്മശക്തി വന്നില്ല. ಆತ್ಮಶುದ್ಧಿ ಬರದ ಕಾರಣ. ಆತ್ಮಶುದ್ಧಿ ಬರದ ಕಾರಣ. ಗಮನಿಸು. Come on church. എത്ര പേര് ദൂത് മനസ്സിലായി? ಸಭೆಯೇ, ಈ ಸಂದೇಶ ಅರ್ಥ ಆಗಿದೆಯಾ? പരിശുദ്ധാത്മ വന്നപ്പോഴേ എല്ലാ ദൂതും നടന്നു. ಪವಿತ್ರಾತ್ಮ ಬಂದ ಕೂಡಲೇ ಎಲ್ಲ ಪ್ರವಾದನೆಗಳು ನೆರವೇರಿದೆ.
വർഷങ്ങളായി നടക്കാത്ത കാര്യങ്ങൾ പെട്ടെന്ന് നടക്കാൻ പോകുകയാണ്. ವರ್ಷಗಳಾಗಿ ನಡೆಯದ ಕಾರ್ಯ ಇವತ್ತು ನಡೀತಾ ಇದೆ. നൂറ്റാണ്ടുകളായി നടക്കാത്ത കാര്യങ്ങൾ ഈ വർഷം നടക്കാൻ പോകുകയാണ്. ಅನೇಕ ವರ್ಷಗಳಾಗಿ ನಡೆಯದ ಸಂದೇಶ ಇವತ್ತು ನೆರವೇರುತ್ತದೆ. അപ്പോൾ എല്ലാം നടത്തുന്നത് ആരാണ്? ഹോളി സ്പിരിറ്റ് ആണ്. എല്ലാം ನಡೆಸುವುದು ಯಾರು? പവിത്രാത്മരേ. എത്ര പേർക്ക് ഈ ആത്മാവിനെ വേണം? ಎಷ್ಟು ಜನರಿಗೆ ಆತ್ಮ ಬೇಕು? എത്ര പേർക്ക് വേണം? അവർ ഒരുമിച്ച് എഴുന്നേറ്റ് നിന്നേ. ಆತ್ಮ ಬೇಕಾದರೆ ಎದ್ದು ನಿಂತುಕೊಳ್ಳಿರಿ. ಪವಿತ್ರಾತ್ಮ ಬೇಕಾದವರು ಎದ್ದು ನಿಲ್ಲು. ರಗಬದಲರ ಶಗದಲ ರಗಬ. ಓ ಶಬರಬ. ಅನೇಕ ಪ್ರವಾದನೆಗಳು, ಅನೇಕ ಅಭಿಷಿಕ್ತರು ಬಂದು ನಿಮ್ಮ ಮೇಲೆ ಪ್ರವಾದನೆ ನುಡಿದು ಹೋಗಿದ್ದಾರೆ. ಆದರೆ ಇನ್ನೂ ನೆರವೇರಿಲ್ಲ. ಆದರೆ ಈ ಉಪವಾಸದ ದಿನಗಳು ನೀ ಕಾದುಕೊಂಡಿರುವ ನಿಮ್ಮ ಮೇಲೆ ಇವತ್ತು ತನ್ನ ಆತ್ಮನು ಬರುವಾಗ കൈകളെ ഉയർത്തി പ്രാർത്ഥിച്ചോ. കൈകളെ ഉയർത്തി പ്രാർത്ഥിച്ചോ. ಕೈಗಳೆತ್ತಿ ಅರ್ಥ ಆಗ್ತಾ ಇದೆಯಾ? ಪ್ರವಾದನೆ ಕೇಳಿಕೊಂಡು ಹೋಗಿ ಪ್ರಯೋಜನ ಇಲ್ಲ. ಬರುವ ಪಾಸ್ಟ್ಗಳೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಯೋಜನ ಇಲ್ಲ. ನೀ ಪವಿತ್ರಾತ್ಮ ಹೊಂದಿದರೆ ಬೀಗದ ಕೈ ನೀ ಓಪನ್ ಮಾಡುತ್ತೀರಾ. ഞാൻ ഇതിനകത്ത് ശക്തരായ അഭിഷക്തരെ കാണുന്നു. ഇതിനകത്ത് ശക്തരായ പ്രവാചകരെ കാണുന്നു. ഇതിനകത്ത് ശക്തരായ റിവൈവലിസ്റ്റിനെ കാണുന്നു. ನಾನು ಶಕ್ತರಾದ ಪ್ರವಾದಿಗಳನ್ನು ನೋಡುತ್ತೇನೆ. ನಾನು ಶಕ್ತರಾದ ಅಭಿಷಿಕ್ತರನ್ನು ನೋಡುತ್ತೇನೆ. ഒരു ഭയങ്കര ഉണർവിനെ ഞാൻ ഈ ചർച്ചിൽ കാണുന്നു. ಓ ದೊಡ್ಡ ಉಜ್ಜೀವನ ಈ ಸಭೆಯಲ್ಲಿ ನಾನು ನೋಡುತ್ತೇನೆ. അതുപോലൊരു ദൈവശക്തി നിന്റെ മേൽ വരാൻ പോകുകയാണ്. ಅಂದ ಮಹಿಮೆಯುಳ್ಳ ದೇವರ ಶಕ್ತಿ ನಿಮ್ಮ ಮೇಲೆ. പ്രാർത്ഥിച്ചോ. ദൈവശക്തി ഇവിടെ വ്യാപരിക്കുന്നു. ಆಸೆಪಡು ಮಕ್ಕಳೇ, ಆಸೆಪಡು. കൈകളെ ഉയർത്തി പ്രാപിച്ചോ. ಕೈಗಳೆತ್ತಿ ಕೇಳು, ನನಗೆ ಆತ್ಮ ಬೇಕು. എന്നെ നിങ്ങൾ നോക്കണ്ട, ആരെയും നിങ്ങൾ നോക്കണ്ട. ನೀವು ಯಾರನ್ನು ನೋಡಬೇಡ, ಪಾಸ್ಟರ್ನು ನೋಡಬೇಡ, ഭയങ്കര ദൈവശക്തി ಪಕ್ಕದಲ್ಲಿರುವನು ನೋಡಬೇಡ. നിന്നെ നിറയ്ക്കാൻ പോകുന്നു. ದೇವರಾತ್ಮನಿಗಾಗಿ നിന്നെ നിറയ്ക്കാൻ പോകുന്നു. ನಿಮ್ಮನ್ನು ತುಂಬಿಸ್ತಾ നിന്റെ ಇದ್ದಾನೆ. നാവിൽ പുതിയ ഭാഷ. ನಿಮ್ಮ ಬಾಯಲ್ಲಿ ಹೊಸ ಭಾಷೆ. നിന്റെ നാവിൽ പുതിയ ഭാഷ. ಹೊಸ ಭಾಷೆ. ನೀವು ದಾಹದಿಂದ ಕೇಳು. ಒಂದೇ ಒಂದು ವಿಷಯಕ್ಕಾಗಿ, ಅದು ಪವಿತ್ರಾತ್ಮನಿಗೆ. ಪವಿತ್ರಾತ್ಮ ಬಂದಿದ್ದರೆ ಹಣದ ಅಗತ್ಯ ಮತ್ತು ಜೀವನದ ವಿಷಯ, ವಿದ್ಯಾಭ್ಯಾಸದ ಕಾರ್ಯ, ಆಸ್ತಿ ವಿಷಯಗಳು ಎಲ್ಲವೂ ಓಪನ್ ಆಗುತ್ತದೆ. ನಾ ಮೊನ್ನೆ ಉಪವಾಸ ಪ್ರೇಯರಲ್ಲಿ ಹೇಳಿದೆ ನೋಡಿ, ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ದೇವರು ನಮಗಾಗಿ ಬಾಗಿಲು ತೆರೆದಿದ್ದಾರೆ. ಏಂಜಲ್ ಮೊನ್ನೆ ವಾಕ್ಯ ಹೇಳಿದೆ, ಸರ್ಪಳಿಯಲ್ಲಿ ಕೆಟ್ಟಾಕಿರುವಗಳು, ಸೆರೆಮನೆಯೊಳಗಡೆ ಬಂಧಿಸಿ ಇಟ್ಟಿದ್ದವುಗಳು ಆತ್ಮ ಬಂದಿದ್ದಾರೆ, ಅದು ಓಪನ್ ಆಗುತ್ತದೆ. ನೀ ಆತ್ಮನಿಗಾಗಿ ಕೇಳು. ಆಮೇನ್. ಕೈಗಳೆತ್ತಿ ಕೇಳು, ನನಗೆ ಆತ್ಮ ಬೇಕು. യേശുവിൻ നാമത്തിൽ ഇപ്പോൾ തന്നെ ಈಗಲೇ ഒരു പരിശുദ്ധാത്മാവിന്റെ തൊടൽ, ಓ ಪವಿತ್ರಾತ್ಮನ ಸ್ಪರ್ಶನ ഇപ്പോഴുണ്ടാകട്ടെ. ಅಯ್ಯೋ ಈಗಲೇ ಉಂಟಾಗಲಿ. പ്രാപിക്കുക. ಹೊಂದಿಕೋ. ಈಗಲೇ നീ പുതിയ ഭാഷകളിൽ സംസാരിക്കുക. ಪವಿತ್ರಾತ್ಮರೇ, ನನಗೆ ಬೇಕು. Receive. ನನಗೆ ಬೇಕು. Receive. ನನಗೆ ಬೇಕು. Receive. ನನಗೆ ಬೇಕು. ഒരു ഭയങ്കര ഗ്ലോറിയസ് ആയ അനുഭവത്തിലേക്ക് ദൈവം നിങ്ങളെ നടത്താൻ പോവുക. ಇನ್ನು ಮಹಿಮೆಯಾದ ಸ್ಥಿತಿಗೆ ದೇವರು ನಿಮ್ಮನ್ನು ಮುಂದೆ ನಡೆಸ್ತಾರೆ. പരിശുദ്ധാത്മാവുമായ ഒരു വലിയ എൻകൗണ്ടർ നിങ്ങൾക്ക് സംഭവിക്കാൻ പോവുകയാണ്. ಪವಿತ್ರಾತ್ಮನ ಜೊತೆಯಲ್ಲಿ ದೊಡ್ಡ ಒಂದು ಮುಖಾಮುಖಿಯಾದ ಸಂಪರ್ಕ ಬರಲಿಕ್ಕೆ ಹೋಗ್ತಾ ಇದೆ. കൈകളെ ഉയർത്തി പ്രാർത്ഥിക്കാം. യേശുവേ, ಕೊನೆಯ ಪ್ರಾರ್ಥನೆ, ಕೈಗಳೆತ್ತಿ ನಾವು ಲಾಸ್ಟ್ ಪ್ರಾರ್ಥಿಸೋಣ. യേശുവേ,
എനിക്കങ്ങേ വേണം. ನನಗೆ ನೀವು ಬೇಕಾಗಿದೆ. പരിശുദ്ധാത്മാവേ, ಪವಿತ್ರಾತ್ಮರೇ, എനിക്കങ്ങേ വേണം. ನನಗೆ ನೀವು ಬೇಕು. എൻ്റെ ലൈഫിൽ ഒരു സ്പീഡ്, ನನ್ನ ಜೀವನಕ್ಕೆ ಒಂದು ವೇಗತೆ ദൈവം തരുന്നതിനായി ನನಗೆ ದೇವರು ಕೊಡುವುದಕ್ಕಾಗಿ സ്തോത്രം. ನಿಮಗೆ ಸ್ತೋತ್ರ ಮಾಡುತ್ತೇನೆ. സ്തോത്രം. ಸ್ತೋತ್ರ ಮಾಡಿ. ക്ഷണത്തെ ബ്ലസ് ചെയ്യുന്നു. ನಾನು ಕೆಲವರನ್ನು ಆಶೀರ್ವದಿಸುತ್ತೇನೆ. ക്ഷണത്തെ ബ്ലസ് ചെയ്യുന്നു. ಆಶೀರ್ವದಿಸುತ್ತೇನೆ. God bless you. ദൈവം എല്ലാവരെയും ധാരാളമായി അനുഗ്രഹിക്കട്ടെ. ದೇವರು ನಿಮ್ಮನ್ನು ಎಲ್ಲರನ್ನು ಹೇರಾಳವಾಗಿ ಆಶೀರ್ವದಿಸಲಿ. ದೊಡ್ಡ ಒಂದು ಚಪ್ಪಾಳೆ ದೇವರಿಗೆ ಮತ್ತು ದೇವ ಸೇವಕರಿಗೆ. ಕನಸೇವಕರು ಬೆಳಿಗ್ಗೆ ನೋಡಿ ಶಿಜು ಪಾಸ್ಟರ್ ಚರ್ಚಲ್ಲಿ ಇರುವ ಸ್ಟಾಮಿನ ಎಲ್ಲ ಅಲ್ಲಿ ಉಪಯೋಗಿಸಿಕೊಂಡು ಮತ್ತು ಇಲ್ಲಿ ಬಂದು, ಆದರೆ ದೇವರು ಕೊಟ್ಟ ಕೃಪಾ ವರಗಳಲ್ಲಿ ಸ್ವಲ್ಪ ಕೂಡ ಕಡಿಮೆ ಮಾಡದೆ ತನ್ನ ಪರಿಪೂರ್ಣ ಶಕ್ತಿಯನ್ನು ತೆಗೆದು ತನ್ನ ಮಕ್ಕಳಿಗೆ ಹಂಚಿಕೊಂಡಿದ್ದಾರೆ. ಆ ಕನಸೇವಕರಿಗೆ ಈ ಸಭೆಯ ಪರವಾಗಿ ಕೃತಜ್ಞತೆಗಳು. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.